ಜೋರಾಗಿ ಬರ್ಬೇಕು, ಇನ್ನು ಜೋರಾಗಿ ಬರ್ಬೇಕು. ಇನ್ನೊಂದ್ಸಲ ಹೇಳ್ಬಿಡಿ, ಶಂಭವೇ ನಮಃ. ಓ ಜೋರ ಸ್ವಾಮಿ ವಿವೇಕಾನಂದರ ಜನ್ಮದಿನೋತ್ಸವದ ಪರವಾಗಿ ಮೊದಲನೇ ಹನುಮಕ್ಕ ಹೇಳಿ. ಯಾವುದು ಹೇಳಿ? ರುದ್ರ, ಚಮಕ್ಕ, ಆಮೇಲೆ ಬರೋಣ. ಈಗ ಆಗೋಯ್ತಲ್ಲ ಚಮಕ್ಕ, ಕೊನೆಯದವರೆಗೂ ಹೇಳ್ಕೊಟ್ಟಿದ್ದೀನಿ. ಈಗ ಮೊದಲೇದೇನಿದೆ ಹನುಮಕ್ಕ ಹೇಳಿ. ಅದು ವೆರಿ ಗುಡ್. 130 ನಮ್ದು ಯಾವುದೋ ಹಳೆ ಬುಕ್ಕು ಅಲ್ಲಿಲ್ಲ. ಈಗ ಗಂಡಸರಿಗೂ ಹೇಳ್ತಾ ಇದ್ದೀನಿ, ಇಲ್ಲಿ ಕೂತಿರೋರು ಇಲ್ದರೆ ಟೆಸ್ಟ್ ಮಾಡ್ತೇನೆ. ಇವ್ರು ಹೇಳಬೇಡಿ ಅವ್ರು ಹೇಳಿ ಅಂತೀನಿ, ಅವ್ರು ಹೇಳಬೇಡಿ ಇವ್ರು ಹೇಳಿ. ಇಲ್ಲ, ಒಟ್ಟಿಗೆ ಹೇಳಬೇಕು. ಇಷ್ಟು ಜನ ಇದ್ದೀರಾ, ಹೇಗೆ ಹೇಳಬೇಕಂದ್ರೆ ಫಸ್ಟ್ ನನಗೆ ಕೇಳಿಸ್ಬೇಕು, ಆಮೇಲೆ ಶಿವನಿಗೆ ಕೇಳಿಸ್ಬೇಕು, ಆಮೇಲೆ ನಂಜನಗೂಡಿಗೆ ಕೇಳಿಸ್ಬೇಕು, ಆಮೇಲೆ ಹಿಮಾಲಯಕ್ಕೆ, ಕೇದಾರೇಶ್ವರ, ಅಮರನಾಥ. ಆಯ್ತಾ? ಸೊ ನೀವೇನು ಮಾಡ್ತೀರಾ ಹೇಳ್ತೀನಿ ಕೇಳಿ. ಹೀಗೆ ಹೇಳ್ತಿದ್ದೀರಾ, ವಾಯ್ಸ್ ಎಲ್ಲ ಪುಸ್ತಕ ಕೊಟ್ಟೋಗ್ತಾ ಇದೆ. ವಾಯ್ಸ್ ಡಸಂಟ್ ಕಮ್ ಅಪ್. ಇದು ಸಪೋರ್ಟಿವ್ ಇಟ್ಕೊಳ್ಳಿ. ಇದು ಸುಮ್ಮನೆ ಹೀಗೆ ಸಪೋರ್ಟಿವ್. ಹೀಗೆ ಬರಬೇಕು ವಾಯ್ಸ್, ಹೀಗೆ ಬರಬೇಕು ವಾಯ್ಸ್. ಹೀಗೆ ಬಂದರೆ ಜೋರಾಗಿ ಹೇಳ್ತಾರೆ. ಹೀಗೆ ಹೇಳಿದ್ರೆ, ಜೋರಾಗಿ ಹೇಳಿದಷ್ಟು ಪೇಪರ್ಗೆ ಹೋಗುತ್ತೆ. ಅದು ಇದು ಮಾಡ್ಕೊಂಡ್ಬಿಡುತ್ತೆ, ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಇಟ್ ವಾಂಟ್ ಅಲೋ ವಾಯ್ಸ್ ಟು ಗೋ ಔಟ್. ದಿಸ್ ದ ಸೀಕ್ರೆಟ್. ಸೊ ಕಲ್ತ್ಕೊಂಡಿದ್ದೀರಾ, ಜೊತೆಲಿ ಹೀಗೆ ಇಟ್ಕೊಳ್ಳಿ, ಹೇಳ್ತಾ ಹೋಗಿ. ಶುರು ಮಾಡಿ.
शल्यो बाणवादम् उदा अनेशन् भस्येशव आभुलस्य निषङ्गतिः याते हेते मीतस्तमहस्ते बभूवते धनुः तयास्मान् विश्वतस्त्वमयक्ष्मया परिभुजा नमस्ते अस्त्वायुधाय नाथकाय दृष्टवे उभाभ्यामुदते नमो बाहुभ्यां नमधन्वने धन्वनो हेतिरस्मान् कृणक्तु विश्वतः अथो यविश्रुतिस्तवाने अस्मन्निदेहिनम्. ಓಕೆ, ಈಗ ನೀವೆಲ್ಲ ಪಾವಗಡದಲ್ಲಿ ಕುತ್ಕೊಂಡು ಹೇಳ್ದಂಗಾಯ್ತು. ಶಂಭವೇ ನಮಃದಿಂದ ನಂಜನಗೂಡಲ್ಲೇ ಕುತ್ಕೊಂಡು ಹೇಳ್ತಿದ್ರ ಅಂಥೇಳಿ ಜೋರಾಗಿ ಬರಲಿ. ಆ ಕಡೆ ವಾಯ್ಸ್ ಹೇಳ್ತಿದ್ದೀರಾ? ಏನು ಹೇಳ್ತಿದ್ದೀರಿ? ಇದೆ ರುದ್ರ, ನೀವೆಲ್ಲ ಗ್ರೂಪ್ ಎಲ್ಲ ಬರ್ತಾ ಇದೆಯಾ? ಶುರು ಮಾಡಿ. ಶಂಭವೇ ಚೇರ್ವುಮೆನ್ನು ಚೇರ್ಮನ್ನು ಇಬ್ರು ಹೇಳಿ, ಇವ್ರು ಯಾರು ಹೇಳೋದು ಬೇಡ. ಶಂಭವೇ ಹೇಳಿ, ಶುರು ಮಾಡಿ. ಓಂ ಅಂತ ಹೇಳಿ ಶುರು ಮಾಡಿ. ಇದು ಶ್ರುತಿ ಬರುತ್ತೆ, ಹೇಳಿ. Very good. You people have made my day today. Very happy. ಒಟ್ಟಿಗೆ ಹೇಳಿ. ನಮೋ ಹಿರಣ್ಯ ಬಾಹವೇ ಸೇನಾನ್ಯೇ ಒಂದು ನಿಮಿಷ ಹರಿ ಮೇಲ್ ಹೋಗ್ಬೇಕು. ಹರಿಕೇಶ ರೀ ಮೇಲ್ ಬರಬೇಕು. ಫ್ಲಾಟ್ ಮಾಡಿದ್ರಿ. ಹೇಳಿ. ನಮೋ ಹಿರಣ್ಯ ಭಾವೇ ಹೇಳಿ. ನಮೋ
ನಮೋ ಕೆಳಗೆ ಬರಬೇಕು. ಮೇಲಕ್ಕೆ ಹೋದ್ರಿ ಅಲ್ಲಿ ನೋಡ್ತಾ ಇರಬೇಕು. ಬೇಗನೆ ಹೇಳಬೇಕು, ನಿಜ, ತಪ್ಪು ಹೇಳಬಾರ್ದು. ನೀವೀಗ ನಮ ಸೂತಾಯಿಂದ ಬನ್ನಿ, ಹೇಳಿ. ನಮ ಸೂತಾಯ ಹಂತ್ಯಾಯ ಒಂದು ನಿಮಿಷ ಪುಸ್ತಕ ಇಲ್ಲಿ. ತೊಂದರೆ ಆಗತ್ತೆ, ನನಗೆ ಕಷ್ಟ ಆಗತ್ತೆ. ಪುಸ್ತಕ ತರಬಾರ್ದಾ? ಅವ್ರ ಪುಸ್ತಕ ನಾ ತಗೊಂಡ್ಬಿಟ್ಟಿದ್ದೀನಿ. ನೀವೇನು ಕೊಟ್ಟಿಲ್ಲ ಅಲ್ಲ, ಇವ್ರು ಕೊಟ್ಟಿರೋದು. ಇಲ್ಲ ಅಮ್ಮ, ಪುಸ್ತಕ ಇರಬೇಕಮ್ಮ. ಇವೆಲ್ಲ ಹೇಳುವಾಗ ಡೋಂಟ್ ಮೇಕ್ ಮೀ ಅನ್ಕಂಫರ್ಟಬಲ್. ಐ ಕ್ಯಾನ್ ಮೇಕ್ ಔಟ್ ಸಂಬಡಿ ಈಸ್ ಮಿಸ್ಸಿಂಗ್ ಅಂತ ಕ್ಲೀನಾಗಿ ಗೊತ್ತಾಗೋಯ್ತು ನನಗೆ. ದೆರ್ ಇಸ್ ನೋ ಬುಕ್ ಅಂತ. ಐ ಕುಡ್ ಮೇಕ್ ಔಟ್. ಗೊತ್ತಾಗ್ಬಿಡುತ್ತೆ ನನಗೆಲ್ಲೋ ಮಿಸ್ ಆಗ್ತಿದೆ ಅಂತ. ಶುರು ಮಾಡೋಣ. ನಮೋ ರೋಹಿತಾಯ ಹೇಳಿ. ನಮೋ ರೋಹಿತಾಯ ಸತ್ವನಾಂ ಹೇಳಿ. ಸತ್ವನಾಂ ನೀವು ಹೇಳ್ತಿರೋದು ರುದ್ರನ ಮಂತ್ರಗಳು. ತಪ್ಪು ಹೇಳಬಾರದು. ಬೇಕಾದ್ರೆ ಇನ್ನೊಂದ್ಸರಿ ಹೇಳ್ಕೊಡ್ತೀನಿ, ಇನ್ನು 2 ಸರಿ ಹೇಳ್ಕೊಡ್ತೀನಿ, ಇನ್ನು 10 ಸರಿ ಹೇಳ್ಕೊಡ್ತೀನಿ. ತಪ್ಪು ಹೇಳಬಾರ್ದು. ರುದ್ರಂದಿದು. ಆದ್ದರಿಂದ ಪರಮೇಶ್ವರ ರುದ್ರ, ಓಂಕಾರದ ಆರಂಭ ರುದ್ರನಿಂದಲೇ ಆಗಿರೋದು. ರುದ್ರನ ಢಮುರುವಿಂದ, ರುದ್ರನ ಶಂಖದಿಂದ. ರುದ್ರ ಅಂದರೆ ಅದರ ಕ್ಲಾಸ್ಗಳು ಎಷ್ಟು ಬೇಕಾದ್ರೂ ತಗೋಬೋದು. ಯಾರು ರುದ್ರ ಅಂತ, ಸುಮ್ಮನೆ ನಾವು ಶಿವ ಅಂತ ಹೇಳ್ಬಿಟ್ರೆ ಇಲ್ಲ. ದ ಹೋಲ್ ಥಿಂಗ್ ಸ್ಟಾರ್ಟ್ಸ್ ಫ್ರಮ್ ರುದ್ರ. ಅದ್ಭುತವಾದ ಹೆಸರು. ಸೊ ಅದು ತಪ್ಪು ಮಾಡಬೇಡಿ. 3 ಮುಗಿಸ್ಬಿಡೋಣ. ನಮ ಸಹಮಾನಾಯ ನಿವ್ಯ. ನಿಧಾನ ಹೇಳಿ, ಬೇಕಾಗಿಲ್ಲ, ಫಾಸ್ಟ್ ಏನು ಬೇಡ, ಬಟ್ ತಪ್ಪು ಹೇಳಬೇಡಿ ಅಷ್ಟೇ. ನಮೋ
ಮಂತ್ರಗಳನ್ನ ಹೇಳ್ಕೊಡುವಾಗ ಕೈ ಇಟ್ಕೊಳ್ತಾರೆ ಅಥವಾ ತಲೆನ ಮೇಲೆ ಕೆಳಗಡೆ ಮಾಡ್ತಿರ್ತಾರೆ. ಉದಾತ್ತ ಅನುದಾತ್ತ ಎಲ್ಲ ಹೇಳೋದಕ್ಕೆ ನೀವು ಅದು ಅಷ್ಟೊಂದು ಇದು ಮಾಡ್ಕೊಳ್ದೇ ಇದ್ರೂ ಇನ್ನೂ ಪರ್ಫೆಕ್ಟ್ ಬರಬೇಕು. ಇಟ್ಸ್ ಓಕೆ, ವಿ ಕ್ಯಾನ್ ಮ್ಯಾನೇಜ್. ಧೈರ್ಯ ಬಂತು ನನಗೆ, ನಾಳೆನೇ ಹೊಂಟೋಗ್ಬಿಡ್ಬೋದು ನಾವು ನಂಜನಗೂಡಿಗೆ, ಅಷ್ಟು ಧೈರ್ಯ ಬಂದುಬಿಡ್ತು ನೀವೆಲ್ಲ ಹೇಳೋದು ನೋಡಿದ್ರೆ. ಇಟ್ಸ್ ಓಕೆ. ರುದ್ರನ ಕೃಪೆ ನಿಮಗಿರಲಿ. ಯಾರ್ಯಾರು ಈ ರುದ್ರ ಮಂತ್ರವನ್ನು ಹೇಳ್ತಿರೋ ಅವರೊಬ್ಬರಿಗೆ ಅಲ್ಲ, 7 ಅಪ್ 7 ಡೌನ್ ಅಷ್ಟೂ ಜನಕ್ಕೆ ರುದ್ರನ ಆಶೀರ್ವಾದ ಇರುತ್ತೆ ಅಂತ ಹೇಳ್ತಾರೆ, ಸಾಮಾನ್ಯವಾಗಿ ಹೇಳ್ತಾರೆ. ಹಾಗಾಗಲಿ ನಿಮ್ಮ 7 ಜನ್ಮದ ಅಂದರೆ 7 ಮೇಲ್ಗಡೆ ಮುಂದಿನ 7 ತಲೆಮಾರು, ಕೆಳಗಡೆ ತಲೆಮಾರು ಅಷ್ಟೂ ಜನಗಳಿಗೆ ಒಳ್ಳೆಯದಾಗುತ್ತೆ. ಅವರ ಆಶೀರ್ವಾದ ನಿಮಗಿರುತ್ತೆ. ಯಾಕಂದರೆ ಅಪ್ಪ ಹೇಳಿದ್ರಲ್ಲ ಅವ್ರಿಗೆ ನನಗಿನ್ನು ಮುಕ್ತಿ ಸಿಗುತ್ತೆ ಅಂತ ಅಂದ್ಕೊಳ್ತಾರೆ. ಸೊ ನಿಮಗಿಷ್ಟು ಒಳ್ಳೆಯದಾಗಲಿ ಅಂತ ಹೇಳಿ ಸ್ವಾಮಿ ವಿವೇಕಾನಂದರ ಸರಳವಾದ ಹಾಡುಗಳನ್ನ ಜಯಶ್ರೀ ಮತ್ತೆಲ್ಲರೂ ಹಾಡ್ತಾರೆ, ನಾನು ಜೊತೆಯಲ್ಲಿ ಸಪೋರ್ಟ್ ಮಾಡ್ತೀನಿ. ಶ್ರುತಿ ನೋಡು. ಪುಟ್ಟ ಹೇಳಿ, ಯಾರಾದರೂ ಒಬ್ರು ಹೇಳಿ. ಮೈಕ್ ಇದೆ, ಮೈಕ್ ಹತ್ರ ಇಟ್ಕೊಂಡು ಹೇಳಿ. ಈ ಕಡೆ ತಿರ್ಕೊಳ್ಳಿ. ಚೀಲ ಈ ಕಡೆ ಇಟ್ಕೊಳ್ಳಿ. ಹಾಗೆ ಹಾಗೆ ಚೀಲ ಮೇಲೆ ಇಟ್ಕೊಳ್ಳಿ, ಇದು ಹತ್ರ ಇಟ್ಕೊಳ್ಳಿ. ಹಾಗೆ ಇದನ್ನ ಹೀಗೆ ಇಟ್ಕೊಳ್ಳಿ, ಇನ್ನೂ ಹತ್ರ ಇಟ್ಕೊಳ್ಳಿ. ನೀವು ಹೇಳ್ಕೊಡೋ ಶುರು ಮಾಡ್ತೀರಾ? 1, 2, 3. ಜಯ ವಿವೇಕಾನಂದ ಭುವನ ಮಂಗಳಕಾರಿ, ಜಯ ವಿವೇಕಾನಂದ ಭುವನ ಮಂಗಳಕಾರಿ,
ಕೊಡು ತಗೊಂಬ. ಬೆಲೆ ಇದೆಯಾ? ಬಡ ಇದೆ ಕೊಡು, ಹೇಳ್ಕೊಡು. ಇನ್ನೇನಿದೆ ಅಣ್ಣ? ಜಾಸ್ತಿ ಇದೆ, ತೊಗೊಂಬರ್ತೀನಿ ನಾನು. ತುಂಬ ಇಳಿಸ್ಬೇಕು. ಈ ವಾರಕ್ಕೆ ಮಾತ್ರ ಈ ಶ್ರುತಿ. ಪ್ರತಿ ವಾರ ಸ್ವಾಮೀಜಿ ಹಿಂಗನ್ಬೇಡಿ, ಈ ವಾರಕ್ಕೆ ಮಾತ್ರ. ಅದು ಹೇಳಿದ್ರೇನೆ ಸರಿ, ಇಲ್ಲದ್ರೆ ಶ್ರುತಿ ಹೇಳಿದೆ. ಯಾರಿದ್ದಾರೆ ಮ್ಯೂಸಿಷಿಯನ್ಸ್? ಹಿಂದೋಳ. ದಕ್ಷಿಣದಲ್ಲಿ ಇದನ್ನು ಹಿಂದೋಳ ಅಂತ ಕರೀತಾರೆ, ಉತ್ತರದಲ್ಲಿ ಇದನ್ನು ಮಾಲ್ಕೋನ್ಸ್ ಅಂತ ಕರೀತಾರೆ. ಕ್ಷೀಣ
ಅರ್ಥಗರ್ಭಿತವಾಗಿದೆ ಈ ಹಾಡು. ಇವತ್ತಿಗೂ ಭಾರತಕ್ಕೆ ಈ ಹಾಡು ಅನ್ವಯವಾಗುತ್ತೆ. ಇವತ್ತಿಗೂ ನಮ್ಮ ದೇಶಕ್ಕೆ ಇದು ಅನ್ವಯವಾಗುತ್ತೆ. ದೇಶಕ್ಕೆ ಅಂತ ಹೇಳ್ತಾ ಇದ್ದೀನಿ, ನಮಗೆ ಅಷ್ಟೇ ಅಲ್ಲ, ದೇಶಕ್ಕೆ. ಕಾರಣ ರಾಜಕೀಯ ವ್ಯಕ್ತಿ ಇರ್ಬೋದು, ಧುರೀಣರಿರ್ಬೋದು, ಯಾರಿಗೂ ಸ್ಪೈನ್ ಇಲ್ಲ, ಯಾರಿಗೂ ಬೆನ್ನೆಲುಬೆ ಇಲ್ಲ. ನಿಂತ್ಕೊಂಡು ಓಡಾಡ್ಕೊಂಡಿದ್ದಾರೆ. ಒಬ್ರಿಗೆ ಇರೋದಷ್ಟೇ, ಇನ್ನು ಯಾರಿಗೂ ಇಲ್ಲ ನಿಂತ್ಕೊಂಡು ಮಾತಾಡೋದಕ್ಕೆ. ಎಲ್ಲರೂ ಗೆದ್ದೆತ್ತಿನ ಬಾಲ ಇಟ್ಕೊಳ್ಳೋದು ಅಂತ ಹೇಳ್ತಾರೆ ಕನ್ನಡದಲ್ಲಿ. ಯಾರಿಗೂ ಶಕ್ತಿ ಇಲ್ಲ. ನೋಡಿ ಯಾರಿಗಿದೆ, ಯಾರಿಗಿದೆ ನೋಡಿ. ಬೆಳಗ್ಗೆ ಹೇಳಿದೆ, ಇವ್ರಿಗೆಲ್ಲ ಇನ್ನೊಂದ್ಸರಿ ಹೇಳಿಸ್ತೀನಿ. ಅಯ್ಯೋ, ಏನಮ್ಮ ಈ ಪ್ರಶ್ನೆ ಹಾಕ್ಬಿಟ್ಟೆ. ಫಸ್ಟು ಅವ್ರಿಗೆ ಧರ್ಮ ಏನು ಅನ್ನೋದು ತಿಳಿಸ್ತೆ. ಏನು ಧರ್ಮ ಅಂದರೆ ಧೃ ಧಾತುವಿಂದ ಆ ಪದ ಬರುತ್ತೆ, ಧರ್ಮ. ಧೃ ಧಾತುವಿಂದ. ಧೃ ಅಂದರೆ ಹೋಲ್ಡ್ ಅಂತ. ಧರ್ಮ ಇಡೀ ಜಗತ್ತನ್ನು ಹಿಡಿದಿಟ್ಟಿದೆ. ಯಾರ್ಯಾರು ಯಾವ್ಯಾವ ಧರ್ಮ ಮಾಡ್ತಾರೆ ಅದು ಬೇರೆ. ಧರ್ಮ ಅಂದರೆ ಡೋಂಟ್ ಗೋ ವಿತ್ ದಿ ಔಟರ್ ಧರ್ಮಗಳು. ಇದು ಯಾವುದು ಆ ಪೂಜೆ ಈ ಪೂಜೆ ಇಲ್ಲ. ಧರ್ಮ ಅಂದರೆ ಮಾನವೀಯ ಧರ್ಮ, ಹ್ಯೂಮನಿಸಮ್. ಇಡೀ ಜಗತ್ತನ್ನ ಧರ್ಮ ಹಿಡಿದಿಟ್ಟಿದೆ ಧೃ ಧಾತುವಿಂದ. ಅವರವ್ರ ಧರ್ಮ ಅವರವ್ರು ನಡೆಸ್ಕೊಂಡು ಹೋಗ್ಬೇಕು. ನಾವು ಎಕ್ಸ್ಚೇಂಜ್ ಮಾಡ್ಲಿಕ್ಕಾಗಲ್ಲ. ಈಗ ಯಾಕೆ ತುಂಬ ದಿವಸದಿಂದ ತಾಳ ಹೊಡಿತಿದ್ದಾರೆ, ಬಾಮ್ಮ ಇಲ್ಲಿ ನಿನ್ನ ಮಗನಿಗೆ ತಬಲ ಬೇಜಾರಾಗಿದೆ, ನೀ ತಬಲ ನುಡಿಸು, ಅವ್ನು ತಾಳ ನುಡಿಸ್ಲಿ ಅಂದರೆ ಅವ್ರ ಆಶ್ರಮಕ್ಕೆ ಬರೋದು ನಿಲ್ಲಿಸ್ಬಿಡ್ತಾರೆ. ಒದ್ದಕ್ಕೆ ಮಾಟ್ಲ ಚೆಪ್ತಾರು. ಅವ್ರವ್ರಿಗೆ ಅಭ್ಯಾಸ ಮಾಡಿಸಿದೆ ಭಗವಂತನ ಕೃಪೆಯಿಂದ. ಯಾರ್ಯಾರಿಗೆ ಏನೇನು ಧರ್ಮ ಇದೆ, ಶಿಕ್ಷಕನಿಗೆ, ರಕ್ಷಕನಿಗೆ, ಆರಕ್ಷಕನಿಗೆ, ಗುರುವಿಗೆ, ಪ್ರತಿಯೊಬ್ಬರಿಗೂ ಅವ್ರವ್ರ ಧರ್ಮ ಇದೆ. ಯಾವಾಗ ಈ ಧರ್ಮದಲ್ಲಿ ಅಲ್ಲೋಲ ಕಲ್ಲೋಲವಾಗುತ್ತೋ ಈ ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲ ಶುರುವಾಗುತ್ತೆ. ಇದನ್ನು ಎಕ್ಸ್ಪ್ಲೈನ್ ಮಾಡಿದೆ. ಮತ್ತೊಂದು ಮಾತು ಹೇಳಿದೆ, ಅವ್ರಿಗೊಂದು ಮಾತು ಹೇಳಿದೆ. ನೀವು ಬೇಜಾರು ಮಾಡ್ಕೊಂಡ್ರೆ ಹೇಳ್ಬಿಡ್ತೀನಿ ಆ ಮಾತು. ನಾನು ಹೇಳಿದೆ, ನೀವು ಕೆಲಸ ಮಾಡ್ತಿರೋದು ಅನಾಗರಿಕರ ಮಧ್ಯೆ ಅಂತೆ. ನೋವಾಗುತ್ತೆ ನಿಮಗೆ ಈ ಮಾತು ಯಾಕೆ ಹೇಳಿದ್ರು ಸ್ವಾಮೀಜಿ ಅಂತ. ನೋಡಿ, ನೋ ಪಾರ್ಕಿಂಗ್, ಅಲ್ಲೇ ಪಾರ್ಕ್ ಮಾಡ್ತಾನೆ. ನೋ ಎಂಟ್ರಿ, ಅಲ್ಲೇ ಬರ್ತಾನೆ. ಆಯ್ತಾ? ಬೋರ್ಡ್ ಹಾಕಿದೆ, ನೋ ಎಂಟ್ರಿ, ಒನ್ ವೇ ಅಂತ, ಬರ್ತಾನೆ. ಇಲ್ಲೇ ಹೋಗ್ಬೇಕಾಗಿತ್ತು, ಏನ್ರಿ ಮಾಡ್ಕೋತೀರಾ ಮಾತಾಡ್ತು. ಸೊ ಅವ್ರಿಗೆ ಮನದಟ್ಟು ಮಾಡದೆ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ, ನಾಗರಿಕರ ನಾವು. ಹೇಳಿ ನೀವೇ, ಎಳ್ನೀರು ಕುಡಿತೀವಿ, ಇನ್ನೂ ಚೆನ್ನಾಗಿದೆ, ಇನ್ನೊಂದು ಕೊಡೋ. ಈ ಕೆಲವ್ರು ನೋಡಿದೆ, ಒಬ್ರು ಎಳ್ನೀರು, ಅವನು ಅದು ಕೊಡೋವ್ರಿಗೆ ಕೊಚ್ಚೋವ್ರಿಗೆ ಟೈಮ್ ಯಾಕೆ ವೇಸ್ಟ್ ಮಾಡೋದು, ಆ ಮೇಲ್ಗಡೆ ಸಿಪ್ಪೆನ ಇದೆಲ್ಲ ಮಾಡಿ. ಈಗ ಹೇಳೋದು ನೋಡಿ, ಪಿಕ್ಚರ್ ಅಭಿ ಬಾಕಿ ಹೈ, ಅದನ್ನೆಲ್ಲಿ ಬಿಸಾಕ್ತಾರೆ, ಅಲ್ಲಿ ಬಿಸಾಕ್ಬಿಡ್ತಾರೆ. ಕುಡ್ದಿದ್ದ್ಯಾರು ನೀವೇ, ಆ ತಿರುಳನ್ನ ತಿಂದಿದ್ದವರು ನೀವೇ, ಆ ಕಸಾಲ ಹಾಕಿದವ್ರು ಯಾರು ನೀವೇ. ಎಲ್ಲ ನೀವು ಮಾಡಿಬಿಟ್ಟು ಮುನ್ಸಿಪಾಲ್ಟಿಗೆ ಫೋನ್ ಮಾಡ್ತೀರಾ, ಎತ್ತಿಲ್ಲ ಈ ಕಸಾನ, ಹಾಕಿದವ್ರು ಯಾರು? ನಾಗರಿಕರ ಮಧ್ಯೆ ನೀವು ಕೆಲಸ ಮಾಡಿದ್ರೆ ನಿಮ್ಮ ಕೆಲಸ ಬಹಳ ಕಡಿಮೆ ಆಗುತ್ತೆ ಅಂತ ಹೇಳಿದೆ. ಯಾಕೆ ಅಂದರೆ ಇಲ್ಲ, ಅದು ಮನಸ್ಸಿಗೆ ಬಂದ್ಬಿಟ್ಟಿದೆ ನಮಗೆ. ವೆನ್ ಯು ಬಿಹೇವ್ ಎ ಸಿಸ್ಟಮ್ಯಾಟಿಕ್ ಸಿವಿಲೈಸ್ಡ್ ಪರ್ಸನ್, ದೇ ವಿಲ್ ನಾಟ್ ಬಿಹೇವ್ ಲೈಕ್ ದಟ್. ಇವತ್ತು ಅದನ್ನು ಕೇಳಿದ್ರು ಯಾರೋ, ನೋಡಿ ಹೇಗೆ ಬಿಹೇವ್ ಮಾಡ್ತಿರೋದು. ನಮಗೆ ಚಿಕ್ಕ ಮಗು, ಲಾಕಪೋತೆ ಮೇನ್ ಪೊಲೀಸ್ ಚೆಪ್ತಾನೋ, ಆ ಪೊಲೀಸ್ನವ್ರಿಗೆ ಚಿಕ್ಕ ಮಕ್ಕಳಿಂದ ಭೂತಕ್ಕೆ ಹೆದರಿಸ್ಬಿಟ್ಟಿರ್ತೀವಿ ನಾವು. ಆ ಮಕ್ಕಳಿಗೆ ಪೊಲೀಸರು ಏನೋ ಪೊಲೀಸ್ ಬಂದ. ಅವರು ಹ್ಯೂಮನ್ ಬೀಯಿಂಗ್, ಅವ್ರಿಗೂ ಗಂಡ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ, ಅವರು ಜೀವನ ನಡೆಸಬೇಕು ಅವರ ಡ್ಯೂಟಿ ಟೈಮಲ್ಲಿ. ಅವ್ರು ಹಂಗೆ ಮಾಡೋಕ್ಕಾಗೋದಿಲ್ಲ. ಬಟ್ ಅನಾಗರಿಕರ ಜೊತೆ ಇದ್ದು ಅವರು ಅನಾಗರಿಕರಾಗ್ಬಿಡ್ತಾ ಇದ್ದಾರೆ. ನೋಡಿ, ಇದೊಂದು ಉದಾಹರಣೆ ಕೊಟ್ಟೆ. ಎಷ್ಟು ಉದಾಹರಣೆ ಕೊಡಲಿ ನಿಮಗೆ, ಹೇಳಿ ನೀವೇ. ಇಲ್ಲಿ ಈ ಒಂದು ಕನ್ಸರ್ವೆನ್ಸಿನಲ್ಲಿ ಏನು ಬಿಸಾಕಬೇಡಿ ಅಂತ, ಕನ್ಸರ್ವೆನ್ಸಿ ದಿವಸ ಯೂಸ್ ಮಾಡೋರೆಲ್ಲ ಇಲ್ಲಿ ಕೂತಿದ್ದಾರೆ. ಏನೂ ಹಾಕಬೇಡಿ, ಅಲ್ಲಿ ಕಸಗಳ ಹಾಕಬೇಡಿ, ನೀಟಾಗಿಡಿ ಅಂತ ಹೇಳ್ತಾರೆ. ಇಡ್ತಾರ? ನೋಡು, ಇವರ ಉಂಡರ ಚೂಟ್, ಇವರು
ಮಕ್ಕಳು ಕಳಿಸ್ತಾರೆ. ಯಾರು ಕಳಿಸೋದು? ಪೊಲೀಸ್ ಮಕ್ಕಳ? ಇವ್ರನ್ನೇ. ಈ ಬಿರ್ದಿರ ಇವರು ಹೊಸ್ತಾರು, ಅದು ಬೇರೆ ಅವನಿಗೆ ಇದು ಏನೋ ಟೈಮ್ ಫ್ರೇಮು. ಸೊ ಇದೆಲ್ಲ ನಾವು ಮಾಡಿಕೊಂಡು ಮೊದಲು ಬುದ್ಧಿ. ಈಗ ಅದೆಲ್ಲ ಬೇಡ ತಾಯಿ, ನೀವು ನನ್ನ ಜೊತೆ ಬನ್ನಿ, ಕ್ಯಾತ್ಸಂದ್ರ ಸರ್ಕಲಲ್ಲಿ ನಿಲ್ಲಿಸ್ತೀನಿ ನಿಮಗೆ. ಏನೂ ಮಾಡಬೇಡಿ. ಬ್ಲೂ, ರೆಡ್, ಯೆಲ್ಲೋ 3 ಲೈಟ್ ಇದೆ ನೋಡಿ, ಸಿಗ್ನಲ್ ಲೈಟ್. ರೆಡ್ ಇನ್ನೂ ಆಫ್ ಆಗಿಲ್ಲ, ರೆಡ್ಡೇ ಇದೆ, ಅಲ್ಲೇ ಹೋಗ್ತಾ ಇರ್ತಾರೆ. ಅವ್ನು ಹಿಡಿದು ಬಿಡಿ ಒಬ್ಬನ್ನ. ಏನೋ ಯಾರು ನೀನು ಅಂದರೆ, ನಾನು ಪ್ರಿನ್ಸಿಪಾಲ್, ಕಾಲೇಜು ಪ್ರಿನ್ಸಿಪಾಲ್. ನೀನು ಯಾರೋ? ನಾನು ಮ್ಯಾನೇಜರು, ಆಫೀಸ್ ಮ್ಯಾನೇಜರು. ನೀನು ಯಾರೋ? ನಾನು DC ಆಫೀಸಲ್ಲಿ ನಾನು ಅಕೌಂಟೆಂಟು. ಅಲ್ಲ ಕಣೋ, ರೆಡ್ಡಲ್ಲಿ ನುಗ್ತಿದ್ದೆ ಅಂದರೆ, ಏನು ಒಂದು ದಿವಸ ಅರ್ಜೆಂಟ್ ಇತ್ತು ಅದಕ್ಕೆ ಹೊರಟೋದೆ. ಹಿಂಗೆ ಮಾತಾಡೋದವರು. ನೀವು ಒಂದು ದಿವಸ ಹೇಳ್ಬೋದು, ನಾನೇ ಪೊಲೀಸ್ ಆಗಿದ್ರು ಒಂದು ದಿವಸ ನಾ ಹೇಳಬಲ್ಲೆ, ಅಯ್ಯೋ ಇವ್ರಿಗೆ ಏನಪ್ಪ ಮಾಡ್ತಾರೆ. ಆದರೆ ಒಂದಾನೊಂದು ಕಾಲ ಆಯಿತು. ಅಲ್ಲಿ ಕೇಳಿ, ಬಾಲಾಜಿಯವರು ಇದ್ದಾರೆ, ಐ ಥಿಂಕ್ ಬಾಲಾಜಿ ಇಸ್ ದಿ ರೈಟ್ ಪರ್ಸನ್. ಅವರು ಕೇಳಿ, ಅಲ್ಲಿದ್ದಾರೆ, ನಾಗರಾಜ್ ಇದ್ದಾರೆ. ಒಂದಾನೊಂದು ಕಾಲದಲ್ಲಿ ಸೈಕಲ್ ಹತ್ತುತ್ತಾ ಇದ್ದಾನೆ ಅಂದ್ಕೊಳ್ಳಿ, ಮನೆಯಲ್ಲಿ ಆಗ ಸ್ಕೂಟ್ರ್ ಗೀಟ್ರಿಲ್ಲ. ಸ್ಕೂಟ್ರ್ ಯಾರೋ ಆ ಒಂದು ಬೀದಿಲಿ ಒಬ್ಬನಿಗಿತ್ತು, ಅಥವಾ 2-3 ಬೀದಿ ಸೇರಿ ಒಬ್ಬನಿಗಿತ್ತು ಏನೋ, ಅದು ಜಾವ. ಅದು ಬಿಟ್ಟರೆ ಸುವೇಗ ಅಂತ ಒಂದು ತಿರುಪತಿಯಿಂದ ಬರ್ತಿತ್ತು, ಇರ್ತಿತ್ತು. ಈ ಎರಡೇ ಇದ್ದಿತ್ತು, ಇನ್ನೆಲ್ಲ ಸೈಕಲ್ಗಳೇ. ಸೊ ಸೈಕಲ್ ತೊಗೊಂಡಾಗ ಅಜ್ಜಿನೂ ಮನೇಲಿ ಯಾರೋ ಹಿರಿಯರಿಗೆ, ಏಯ್ ಲೈಸೆನ್ಸ್ ಇದೆಯಾ ನೋಡೋ ಅನ್ನೋರು. ಸೈಕಲ್ಗೆ ಎಷ್ಟು ಪೈಸೆ ಅದು? 75 ಪೈಸಾ ಲೈಸೆನ್ಸ್. ಅದು ಚಿಕ್ಕದ ಬಿಲ್ಲೆ. ಯಾಕೆ ಇದೆಯಾ ಬಿಲ್ಲೆ, ಇಷ್ಟೇ ಆಗಲ್ಲ. ಅದನ್ನು ಎಲ್ಲಿಡ್ತಾ ಇದ್ರು? ಸೀಟ್ ಕೆಳಗಡೆ ಒಂದು ನಟ್ ಹಾಕಿಡ್ತಾ ಇದ್ರು, ಬೋಲ್ಟಲ್ಲಿ. ಯಾರಿಗೂ ಕಾಣಲ್ಲ, ಬಟ್ ಇದೆ. ಇದೆಯೇನೋ? ಇದೆ ನೋಡೋ, ಅದನ್ನ ಎಕ್ಸ್ಪೈರಿ ಇಲ್ಲ ಇಲ್ಲ ಅಜ್ಜಿ ಇದೆ, ಹಂಗಾರೆ ಹೋಗು. ಮನೆಯವರು ನಾಗರಿಕರಾಗಿ ಬಿಹೇವ್ ಮಾಡ್ತಾ ಇದ್ರು. ಅರ್ಥ ಆಯ್ತಾ ನಿಮಗೆ? ಸೈಕಲಿಂದ ನಿಮ್ಗೆ ಹೇಳ್ಕೊಂಬರ್ತೀನಿ. ಯಾಕೆ ಹೋಗ್ತಿದ್ಯೋ? 6 ಗಂಟೆ ಆಗೋಯ್ತು, ಕತ್ಲೆ, ಲೈಟ್ ಇಲ್ಲ. ಅಯ್ಯೋ ಬಿಡಿ, ನಿಮ್ಮ ಕಾಲದಲ್ಲಿ ಅವೆಲ್ಲ ಲೈಟ್ ಇಲ್ದೇ ನಾವು ಹೋಗೋದು ಅಂದ್ರೆ ಏನು ಮಾಡ್ತೀರಿ? ಮನೇಲಿ ಹೇಳೋರು, ಡೈನಮೋ ಲೈಟ್ ಬರ್ತಿಲ್ಲ ಕಣೋ, ಬೇಡ ಕಣೋ, ಸೈಕಲ್ ಹೋಗ್ಬೇಡ, ನಡ್ಕೊಂಡು ಹೋಗೋ ಅನ್ನೋರು. ಮನೆಯಲ್ಲೂ ಅಂದರೆ ನಾವು ಅಷ್ಟೇ ಜವಾಬ್ದಾರಿ ತಂದೆಯಿಂದ ಇರ್ತಿದ್ದೋ ಹಿಂದೆ. ಯೋಚನೆ ಮಾಡಿ, ಅವ್ರು ಕೇಳಿ, ಅವ್ರು ಕೂತ್ಕೊಂಡಿದ್ದಾರೆ, ಅದನ್ನೆಲ್ಲ ಕೇಳಿ. ವಿ ಆರ್ ನಾಟ್ ಸಪೋಸ್ ಟು ಟೇಕ್ ದಿ ಸೈಕಲ್ ಔಟ್ಸೈಡ್ ಬಿಕಾಸ್ ಎ ಸ್ಮಾಲ್, ಇಷ್ಟೇ ಆಗಲ್ಲ ಬಿಲ್ಲೇ ಇದ್ದಿದ್ದು, ಇಷ್ಟೇ ಆಗಲ್ಲ, 75 ಪೈಸಾ. ಅದು 12 ಆಣಿ ಆಗಿನ ಕಾಲ, 12 ಆಣಿ. ಯಾಕೆಂದರೆ ಎಲ್ಲರಿಗೂ ಆ ಮನಸ್ಸಿನಲ್ಲಿ ಇದು ದೇಶ ನಮ್ಮದು, ಬೀದಿ ನಮ್ಮದು, ಜವಾಬ್ದಾರಿ ನಮ್ಮದು, ಈ ಸಮಾಜವನ್ನು ಕಾಪಾಡೋ ಜವಾಬ್ದಾರಿ ನಮ್ಮದು ಅಂತ ಅವ್ರಿಗಿತ್ತು. ಈಗ ಯಾರಿಗಿದೆ ಹೇಳಿ? ಇಲ್ಲೇ ಹೋಗ್ತಾರೆ ನೋಡ್ಕೊಂಡು. ಒಬ್ಬ ನರಪಿಳ್ಳೆ ಇರಲ್ಲ ರೋಡಲ್ಲಿ, ಹಾರನ್ ಮಾಡ್ಕೊಂಡು ಹೋಗ್ತಿರ್ತಾನೆ. ಅವ್ರಿಗೆ ಅದು ಸ್ಕೂಟ್ರ್ ಹೇಳ್ಕೊಡೋರು ಈ ಹಾರನ್ ಮೇಲೆ ಕೈ ಇಟ್ಬಿಡು ಅಂತ ಹೇಳಿರ್ತಾರೆ. ಆ ಬ್ಯಾಟ್ರಿ ವೀಕ್ ಆಗೋರ್ಗು ನಾನು ಅವ್ನು ಕೇಳ್ತೀನಿ, ಯಾರದ್ದು ಮಾಡ್ತಿದ್ದೀರಾ ಹಾರನ್ ಅಂತ. ಅದು ಅಭ್ಯಾಸ ಆಗಿಬಿಟ್ಟಿದೆ ಸ್ವಾಮೀಜಿ, ಹಿಂಗೆ ಮಾಡ್ಕೊಡೋದು. ಈಗ ನಾವು ಅಭ್ಯಾಸ ಆಗಿದೆ ಅಂತ ಹಾಕಿದ್ರೆ ಎರಡು. ಇದು ಸಿವಿಲ್ ಡಿಸೊಬಿಡಿಯನ್ಸ್. ತಾಯಿ ನಿಮಗೆ ಪ್ರಶ್ನೆ, ನಿಮ್ಮ ಪ್ರಶ್ನೆಗೆ ವಿ ಆರ್ ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ಸಿವಿಲ್ ಡಿಸೊಬಿಡಿಯನ್ಸ್. ಮೊದಲು ಎಲ್ಲಾದರೂ ನೋಡಿದ್ದ, ನಮ್ಮ ಊರಲ್ಲೂ ನಾನು ನೋಡಿದ್ದೆ, ನಿಮ್ಮ ಊರಲ್ಲೂ, ದಾವಣಗೆರೆ ನೋಡಿರ್ಬೋದು, ಬೇರೆ ಬೇರೆ ಊರಲ್ಲೂ ಕಸ ಹಾಕ್ತಿರ್ಲಿಲ್ಲ ಹೊರಗಡೆ ಜನ. ಹಾಕಿದ್ರು ಆ ಕಸದ ಗುಂಡಿ ಒಳಗೆ ಹಾಕೋರು, ಅದನ್ನು ಸ್ವಲ್ಪ ಹೊತ್ತಿಗೆ ಯಾವನೋ ಬಂದು ಎತ್ಕೊಂಡು ಹೊಡೋಗ್ಬಿಡೋನು, ಹಳ್ಳಿಯವನು ಗೊಬ್ಬರಕ್ಕೆ ಎತ್ಕೊಂಡು ಹೊಟ್ಟೋಗ್ಬಿಡೋನು. ಆ ಗುಂಡಿ ಖಾಲಿ ಇರೋದು. ಈಗ ಮನೆ ಮುಂದೆ ಕಸ ಬಿದ್ದಿರಲಿ, ಯಾರು ಏನು ಹೇಳಲ್ಲ, ಫೋನ್ ಮಾಡ್ತಾರೆ ಅಷ್ಟೇ. ಸೊ ಸಿವಿಕ್ ಸೆನ್ಸ್ ಇಲ್ಲದೆ ಇದ್ದಾಗ ಹೌ ಯು ಕ್ಯಾನ್ ಬ್ರಿಂಗ್ ದಿ ಸಿವಿಕ್ ಕೋಡ್ ಆಫ್ ಕಂಡಕ್ಟ್? ಟೆಲ್ ಮೀ. ಇದೆಲ್ಲದಕ್ಕಿಂತಲೂ ಇನ್ನೂ ಸುಲಭ ಅಂತ ಹೇಳ್ತೀನಿ. ನಾವು ಹೆಂಗೆ ಬದಲಾಗಿದ್ವಿ ನಮ್ಮ ಜೀವನ ಅಂದರೆ, ಮಾತೆತ್ತರೆ ಕಂಪ್ಯೂಟ್ರು, ಮಾತೆತ್ತರೆ ಐಫೋನು, ಮಾತೆತ್ತರೆ ಎಂಥದ್ದು ಎಂಥ ಮೊಬೈಲು, ಮಾತು, ಲ್ಯಾಬು, ಟಾಪು, ಗಿಪ್ಪು ಎಲ್ಲ. ಮ್ಯಾನರ್ಸ್ ಇಲ್ಲ, ಹೃದಯವಂತಿಕೆ ಇಲ್ಲ, ಮನುಷ್ಯತ್ವ ಇಲ್ಲ. ಸ್ವಾಮಿ ವಿವೇಕಾನಂದರು ಅದನ್ನೇ ಕೇಳಿಕೊಂಡ್ರು. Each soul is potentially divine. The goal is to manifest this divinity by controlling nature, external and internal. Do this either by karma, yoga, ಜ್ಞಾನ, ಭಕ್ತಿ, either by one, by all ಅಂತ ಹೇಳಿದ್ರು ಸ್ವಾಮಿ. ಪ್ರತಿಯೊಬ್ಬರಲ್ಲೂ ಆ ಒಂದು ಆತ್ಮ ಜ್ಯೋತಿ ಇದೆ ಅಂತ ಹೇಳಿದ್ರು. ಬರೀ ದೇವಸ್ಥಾನದಲ್ಲಿದೆ, ಆ ದೇವಸ್ಥಾನದಲ್ಲಿ ಹೆಸರು ಬರೆಸಿ ರಸೀದಿ ಬರೆಸ್ರೇ ನಿನಗೆ ಕೃಪೆ ಆಗುತ್ತೆ ಅಂತ ಎಲ್ಲೂ ಹೇಳಿಲ್ಲ.
ಅದೆಲ್ಲ ನೀವು ಮಾಡ್ಕೊಂಡಿರೋದು. ಮನೇಲೇ ಇರಿ, ಪರಿಶುದ್ಧವಾದ ಹೃದಯ ಇರಲಿ, ಸ್ವಾಮಿ ಅಲ್ಲೇ ಇರ್ತಾನೆ. ಯಾಕೆಂದರೆ ಸ್ವಾಮಿ ನೆಲೆಸೋದು ಪರಿಶುದ್ಧವಾದ ಹೃದಯದಲ್ಲಿ. ಇದನ್ನು ನಾವು ಮರೆತುಬಿಟ್ಟು ದುಡ್ಡು ಕೊಟ್ಟರೆ, ಇನ್ಫ್ಲೂಯೆನ್ಸ್ ಇದ್ದರೆ, ಚಿನ್ನ ಇದು ಅರ್ಥ ಬೇರೆ ಅರ್ಥದಲ್ಲಿ ಹೇಳ್ತಿಲ್ಲ ನಾನು. ನಾವು ಚಿನ್ನವನ್ನು ದೇವಸ್ಥಾನಗಳಿಗೆ, ದೇವರುಗಳಿಗೆ ಕೋಟಿ ಕೋಟಿ ಚಿನ್ನ ಕೊಡೋರು ಇದ್ದಾರೆ ಈಗ. ಅದ್ರ ಬದಲು ಚಿನ್ನಂಥ ಹೃದಯವನ್ನು ಇಟ್ಕೊಳ್ಳಿ, ಚಿನ್ನದಂಥ ಮನಸ್ಸಿಟ್ಕೊಳ್ಳಿ, ಪರಿಶುದ್ಧವಾದ ಮನಸ್ಸಿಟ್ಕೊಳ್ಳಿ, ದೇವರಲ್ಲೇ ಬರ್ತಾನೆ. ಇದನ್ನು ನಾನು ಹೇಳೋಕೆ ಬಯಸೋದು. ಸ್ವಾಮೀಜಿ ಹೇಳಿದ್ದು ಅದೇ. ನಮ್ಮಲ್ಲಿ ಸಿವಿಕ್ ಸೆನ್ಸೇ ಇಲ್ಲ. ವಿ ಡೋಂಟ್ ಹ್ಯಾವ್ ಸಿವಿಕ್ ಸೆನ್ಸ್. ಒಂದು ಉದಾಹರಣೆ ಕೊಟ್ಟು ಮುಗಿಸ್ಬಿಡ್ತೀನಿ. ಬಸ್ಸಲ್ಲಿ ಕೂತಿರ್ತೀರ, ಅದು ಈಗ ಫ್ರೀ ಬಸ್ಸು, ತುಂಬ ಓಡಾಡ್ತಾರೆ ಬಸ್ಸಲ್ಲಿ. ಮೊದಲಾದರೆ ರೀ ಏನೋ ಸ್ವಲ್ಪ ಬಸ್ ಚಾರ್ಜ್ ಬೇಕು ಕೊಡಿ ಅಂತ ಕೇಳೋ ಒಂದು ವ್ಯವಧಾನ ಇತ್ತು. ಈಗ ಪೋಯ ఎవరు అడుగుతారు. ఊరికే బెంగళూరుకు పోవచ్చు, కన్యాకుమారికి పోవచ్చు. బస్ ఫ్రీ కాదా? ಸಿದ್ದಪ್ಪನವ್ರ ಬಸ್ಸು. ಆ ಬಸ್ಸಲ್ಲಿ ನೀವು ಅಬ್ಸರ್ವ್ ಮಾಡಿ, ಒಬ್ಳು ಅಜ್ಜಿ ವಯಸ್ಸಾಗ್ಬಿಟ್ಟಿದೆ, ಕಂಬಿ ಇಟ್ಕೊಳಕ್ಕಾಗ್ತಿಲ್ಲ, ಹಿಂಗೆ ಬಿದ್ದು ಪಕ್ಕದ ಚೇರ್ ಇಟ್ಕೋತಾಳೆ, ಹಿಂಗೆ ಬಿದ್ದು ಈ ಕಡೆ ಚೇರ್ ಇಟ್ಕೋತಾಳೆ, ನೋಡ್ತಾಳೆ ಸುತ್ತ. ಯಾರೋ ಅವಳು ನೋಡೋರಿಲ್ಲ, ಯಾಕಂದ್ರೆ ಎಲ್ಲರೂ ಮೊಬೈಲಲ್ಲಿದ್ದಾರೆ. ಅವನು ಗರ್ಲ್ ಫ್ರೆಂಡು ಅವನು ಇಬ್ಬರು ಕೂತ್ಕೊಂಡು ನೋಡ್ತಾ ಇದ್ದಾರೆ. ಇಲ್ಲಿ ನೋಡ ಅಜ್ಜಿನೇ ನೋಡ್ತೀಯ, ಇಲ್ಲಿ ನೋಡೋದು. ಅವ್ನು ಗೊತ್ತಿಲ್ಲ ಅವಳು ಅಜ್ಜಿ ಆಗ್ತಾಳೆ, ಅವ್ನು ಗೊತ್ತಿಲ್ಲ ಅವಳು ಹಂಗೆ ಇರ್ತಾಳೆ ಅಂತ ಅನ್ಕೊಂಡಿದ್ದಾನೆ. ಅವಳು ಅಲ್ಲೇ ನೋಡ್ತೀಯ ಅಜ್ಜಿನ, ಇಲ್ಲಿ ನೋಡು ಅಂತ. ಅವಳು ಪಾಪ ಸ್ವಲ್ಪ ಹೃದಯ ಅಲ್ಲ ರೀ, ಅವ್ರಿಗೊಂದು ಸೀಟ್ ಕೊಡೋಣ. ದೊಡ್ಡವಳು ಸತ್ಯ ಹರಿಶ್ಚಂದ್ರನ ವಂಶದೇವಿ, ಕೂತ್ಕೊಳ್ಳೆ ಬಾಯಿ ಮುಚ್ಕೊಂಡು, ನೋಡಿ ಇಲ್ಲಿ ಹೆಂಗಿದೆ, ಇನ್ನೊಂದು ನೆಕ್ಸ್ಟ್ ಸೀನ್ ಬರುತ್ತೆ ಅಂತ. ಹಿಂಗಾಗ್ಬಿಟ್ಟಿದ್ದೀವಿ ನಾವು. ಆ ಅಜ್ಜಿಗೆದ್ದು ಸೀಟ್ ಕೊಡುವಂಥ ವ್ಯವಧಾನ ಇಲ್ಲ ನಮಗೆ. ನಮ್ಮ ಹೃದಯ ಅಷ್ಟು ಬರೀದಾಗಿದೆ, ಅಷ್ಟು ಒಣಗೋಗಿದೆ. ಹೀಗಿದ್ದಾಗ ಯಾವ ಥರ ಪೊಲೀಸಿಂಗ್ ಮಾಡ್ಲಿಕ್ಕಾಗತ್ತೆ ಹೇಳಿ ನೀವು? ಅವ್ರಿಗೆ ಅಷ್ಟು ಸಂತೋಷವಾಯಿತು. ಒಬ್ಬರಾದರೂ ಇಷ್ಟು ಜೋರಾಗಿ ಮಾತಾಡೋರು ಇದ್ದಾರಲ್ಲ ನಮಗೆ. ಐ ಅಪ್ರಿಷಿಯೇಟೆಡ್ ದೇ. ಒಳ್ಳೆಯವನು ಅದೇ ರೀತಿ ಆಗ್ಬಿಡ್ತಾನೆ, ಯಾಕಂದರೆ ಕೇಳೋಲ್ಲ. ನಾವು ಬರಬೇಡ ಕಣೋ, ಲೈಟ್ ಇಲ್ದಂದ್ರೆ ನಿಮ್ದ ಫೋನ್ ಮಾಡಿಸ್ಬಿಡ್ತೀನಿ ನೋಡಿ. ಅವ್ನು ಫೋನ್ ಮಾಡೋನಿಗೆ ಲೈಟೂ ಇಲ್ಲ, ಸ್ವಿಚ್ಚು ಇಲ್ಲ. ಯಾರಿಗೆ ಫೋನ್ ಮಾಡ್ತಾರೋ ಇವರು? ನಿಮಗೆ ಗೊತ್ತು ಯಾರಿಗೆ ಫೋನ್ ಮಾಡ್ತಾರೆ. అಣ್ಣ ఎవరో చూడనా, ఏమైంది, ఏమో నా చిన్నది యాక్సిడెంట్ అయింది, వాళ్ళు ఇట్లా ఇట్లా అని చెప్తారు. కూడా ఫోన్, ಏನೋ ಯಾರು ನೀನು, ಚಿಕ್ಕೋಡಿಗೆ ಹಾಕ್ಸ್ಬಿಡ್ತೀನಿ ನೋಡು, ಮುಗ್ದೋಯ್ತು ಅಪ್ಪ, ಯಾವ ಓಡಿಗೆ ಹಾಕ್ರು ಹಾಕ್ಸಿ, ನನಗೆ ಬಿಟ್ಬಿಡ್ತೀನಿ. ಹೀಗೆ ತಾನು ನಡೆಯೋದು. ಸುಮ್ಮನೆ ಇದ್ದೀರ, ಹೀಗೆ ನಡೆಯೋದು, ಹೀಗೆ ನಡೆಯೋದು. ಆಗ ಪೊಲೀಸ್ನವ್ನು ಏನು ಯಾರಿಗೆ ಬೇಕು, ಸುಮ್ಮನೆ ಹೋಗ್ತಾ ಹಿಡ್ಕೊಂಡು ಹೋಗಿ ಹೆಂಗಾರ ಮಾಡ್ಕೊಳ್ರು ಅಂತ. ನಮಗೆ ಸೆನ್ಸ್ ಬೇಕು, ನಾಗರಿಕರಾಗಬೇಕು ನಾವು ಮೊದಲು. ಎಷ್ಟು ಜನ ಇದ್ದೀವಿ ನಾವು, ಎಷ್ಟು ಜನ ಪೊಲೀಸ್ನವ್ರು ಇದ್ದಾರೆ? ಇದು ನೋಡಿ ರೇಷಿಯೋ, ಎಷ್ಟು ಜನ ಇದ್ದೀವಿ, ಎಷ್ಟು ಸಾವಿರ ಜನ ಇದ್ದಾರೆ, ಎಷ್ಟು ಲಕ್ಷ ಜನ, ಎಷ್ಟು ಕೋಟಿ ಜನ ಇದ್ದಾರೆ, ಎಷ್ಟು ಜನ ಮಹಾ ಪೊಲೀಸ್ನವ್ರು ಇದ್ದಾರೆ. ಐ ವಿಲ್ ಗಿವ್ ಯು ಆಲ್ ದ ಡೀಟೇಲ್ಸ್ ನೆಕ್ಸ್ಟ್ ಟೈಮ್. ಸೊ ಇಲ್ಲಿ ಸ್ವಾಮೀಜಿ ಮತ್ತೆ ಹೇಳ್ತಾರೆ, ಮಾನವನಾಗು, ಹೃದಯವಂತಿಕೆ ಇಟ್ಕೋ, ಮಾನವೀಯ ಧರ್ಮ ಮೌಲ್ಯಗಳನ್ನು ಹೃದಯದಲ್ಲಿ ಇಟ್ಕೋ. ಹಿಂದೆ ನಾನು ನೋಡ್ತಾ ಇದ್ದೆ, ಒಬ್ಳು ಅಜ್ಜಿ ಏನಾದರೂ ರಸ್ತೆ ಕ್ರಾಸ್ ಮಾಡುವಾಗ ಅಷ್ಟು ದೂರ ಹೋಗೋದು, ಹಿಂದೆ ಅವನ ಹುಡುಗ ಬಂದು, ಅಜ್ಜಿ ಇರಜ್ಜಿ ಬಾ ಇಲ್ಲಿ ಹಿಡ್ಕೊ, ಬಾ ಕರ್ಕೊಂಡು ಹೋಗ್ತೇನೆ, ಇರೋ ಬಾ ಅಜ್ಜಿ ಕರ್ಕೊಂಡು ಹೋಗೋದು. ನಾನು ಹಾಗೆ ಬೇಕಾದಷ್ಟು ಮಾಡ್ತಾ ಇದ್ದೆ ಆ ಕೆಲಸ. ಈಗ ಯಾರು ಮಾಡ್ತಾರ ನೋಡಿ, ಮಾಡಿ ಗೀಡ್ ಬಿಟ್ಟರೆ ಮುಗೀತು. ಅವನು ಫೇಸ್ಬುಕ್ಕು ಬರ್ತಾನೆ, ಎಲ್ಲದರಲ್ಲೂ ಬಂದಿರ್ತಾನೆ. ಆಮೇಲೆ ಅವರಮ್ಮ, ಇದಕ್ಕೆ ನೀನು ಕಳಿಸಿದ್ದು, ಹೋಗ್ಬಿಟ್ಟು ಬೆಣ್ಣೆ ತೊಗೊಂಬಾರೋ ಅಂಗಡಿಯಿಂದ ಅಂತಂದರೆ ಅಜ್ಜಿ ತೊಗೊಂಡೋ ಬಿಡ್ತಾ ಇದ್ದೆ ಬೈತಾರೆ. ಆಗ ಆ ಹುಡುಗರಿಗೂ ಅನ್ಸುತ್ತೆ, ಯಾಕೆ ಇವೆಲ್ಲ ಮಾಡ್ಕೊಂಡು ಬೈಸ್ಕೊಳ್ಳೋದು. ಅಜ್ಜಿ ನೀನು ಮೊದಲೇ ಅಜ್ಜಿ, ಬಜ್ಜಿ ಆದರೂ ಆಗು, ಬೋಂಡ ಆದರೂ ಆಗು, ಹೊಡೋಗ್ಬೋದು. ಹೇನಾ ಬೋಳಿ ಹೇಳಿ ನೀವು. ಐಸಾ ಚಲ್ ರಹಾ ಹೈ ಹಮಾರಾ ದೇಶ್ ಮೇ. ಯಾರಿಗೂ ಆ ಹೃದಯವಂತಿಕೆ ಇಲ್ಲ. ಫೈನಲ್ ಆಗಿ ಒಂದು ಹೇಳ್ತೀನಿ, 52 ಸೆಕೆಂಡ್ ನಿಂತ್ಕೊಳ್ಳೋಕ್ಕಾಗಲ್ಲ ನ್ಯಾಷನಲ್ ಅಂತನ್ ಬಂದಾಗ. ನಾವು ಹೇಳ್ತೀವಿ ನಾವು ದೇಶಭಕ್ತರು ಅಂತ. 52 ಸೆಕೆಂಡ್ಸ್ ನಿಲ್ಲಿಸಿ ನೋಡೋಣ ಹುಡುಗರನ್ನ.
52 ಸೆಕೆಂಡ್ ಅಷ್ಟೇ. ಆ್ಯಕ್ಚುಲಿ ನೋಡಿ, ಅದು ಇಟ್ ಇಸ್ ಓನ್ಲಿ 52 ಸೆಕೆಂಡ್ಸ್. ಹಿಂದೆ ಹೇಗೆ ನಿಂತ್ಕೊಳ್ತಾ ಇತ್ತು, ಅದಾಗೋದು ಹೆಮ್ಮೆಯಿಂದ ನಿಂತ್ಕೊಳ್ತಾ ಇದ್ದೆ. ಈಗ ನಿಂತ್ಕೊಳ್ಳೋ, ಹೋಗಲ್ಲ, ನಾನು ಯಾಕೆ ನಿಂತ್ಕೊಳ್ಳಿ, ಹೋಗ ಪರವಾಗಿಲ್ಲ, ಅಲ್ಲ ಕಣೋದೆ, ಯಾರು ಹೇಳ್ತಾರೋ ಪೊಲೀಸ್ಗಂತ, ಪೊಲೀಸನ್ನ ಅಪ್ಪಗೆ ಹೇಳು ನಾನು ನಿಂತ್ಕೊಳ್ಳಲ್ಲ ಅಂತ ಹೇಳ್ತೀನಿ. ಏನು ಮಾಡ್ತೀರ ತಾಯಿ? ಇದನ್ನು ನಾನು ಹೇಳ್ಕೊಡ್ಬೇಕಾ, ಪೊಲೀಸ್ನವ್ರು ಹೇಳ್ಕೊಡ್ಬೇಕಾ, ಮನೆಯವ್ರು ಹೇಳ್ಕೊಡ್ಬೇಕಾ, ಸಮಾಜ ಹೇಳ್ಕೊಡ್ಬೇಕಾ, ತಂದೆ ತಾಯಿ ಹೇಳ್ಕೊಡ್ಬೇಕಾ, ಗುರು ಹಿರಿಯರು ಹೇಳ್ಕೊಡ್ಬೇಕಾ? ನೀವೇ ಹೇಳಿ ಉತ್ತರನ. ನಾವು ಅದಕ್ಕೆ ಸ್ವಾಮೀಜಿ ಹೇಳೋದು, ನಿನ್ನ ಏಳಿಗೆಗೆ ನೀನೇ ಶಿಲ್ಪಿ, ನನ್ನ ಏಳಿಗೆಗೆ ನಾನೇ ಶಿಲ್ಪಿ. ಯು ಆರ್ ದಿ ಮೇಕರ್ ಆಫ್ ಯುವರ್ ಡೆಸ್ಟಿನಿ. ಮಾಡ್ತೀರಾ ನೀವು? ಇಲ್ಲ. ಉಸಾಬರಿ ಊರ್ದು ಉಸಾಬರಿ ನಿಂಗೆ ಹಾಕೋ ಕೂತ್ಕೊಳ್ಳೋ. ಅಲ್ಲ, ಅಜ್ಜಿಗೆ ಕಾಲು ನೋಡ್ತಾ ಇತ್ತು, ಅಜ್ಜನೂ ಪಾಪ ಅಂತ ಕೊಡು, ಕೂತ್ಕೊಳ್ಳ, ಗೌರ್ಮೆಂಟ್ ಇದೆ ಅದು ಮಾಡ್ತಾರೆ, ಕೂತ್ಕೊಳ್ಳಿ. ಯಾವ ಗೌರ್ಮೆಂಟ್ ಮಾಡುತ್ತೆ? ಸೊ ಸಮಾಜ ಅಧೋಗತಿಗೆ ಹೋಗ್ತಾನೇ ಇದೆ, ಇನ್ನೂ ಕೆಳಗಡೆ ಹೋಗುತ್ತೆ. ಅನ್ಲೆಸ್ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮದರ್ಥಂ ತಥಾತ್ಮಾನಂ ಪರಿತ್ರಾಣಾಂ ಸಾಧೂನಾಂ. ಬರ್ತಾನೆ ಪರಮಾತ್ಮ, ಯಾವುದೋ ರೂಪದಲ್ಲಿ ಬರ್ತಾನೆ. ಇದು ನಮ್ಮ ದೇಶ ಅಲ್ವೇ ಅಲ್ಲ. ಈಗ ಏನು ನೋಡ್ತಿದ್ದೀರ ನೀವು? ಸರ್, ನಮಗೆ ಅವೆಲ್ಲ ಗೊತ್ತಿಲ್ಲ, ನಾನು ಹೇಳ್ತೀನಿ ಕೇಳಿ, ಯಾಕಂದ್ರೆ ನಾನು ಅದರಲ್ಲಿ ತುಂಬ ಓಡಾಡ್ತಿರ್ತೀನಿ. ಯಾವಾಗ ಏನಜ್ಜಿ ಬಂದೆ? ಪೆನ್ಷನ್ನು ತುಂಬ ದಿವಸ ಆಯಿತು ಬಂದು. ಹೇಳಿಲ್ವಾ ಸೈನ್ ಮಾಡಿಸ್ಕೊಂಬಾ ಅಂತ? ಸೈನ್ ಆಗಿದೆಯಂತೆ, ಅಲ್ಲಿ ಇಟ್ಬಿಟ್ಟು ಹೋಗು. ಅಪ್ಪ, ಅನ್ನ ಇಲ್ಲ ಮನೇಲಿ, ಅಕ್ಕಿ ಇಲ್ಲಪ್ಪ. ಏನು ಅಕ್ಕಿ ತಂದ್ಕೊಡಕ್ಕ? ಇದು ಆಫೀಸ್ ಇರೋದು. ಮುಂದಿನ ವಾರ ಬಾ ಅಂತ. ಎಷ್ಟು ಕೊಡೋದು? ಹಾರ್ಡ್ಲಿ ಒಂದು 500 ರೂಪಾಯಿನೋ ಒಂದು 600. ಇವನು ಹೋಗ್ಬಿಟ್ಟು ಆರ್ಡ್ರ್ ಮಾಡೋಕ್ಕಷ್ಟು ದುಡ್ಡು ಖರ್ಚು ಮಾಡ್ತಾನೆ. ಎಲ್ಲಿ? ಬೆಂಗಳೂರಲ್ಲಿ ಅಂಗಡಿನೆಲ್ಲ ಆರ್ಡ್ರ್ ಮಾಡಿ. ನಿಮ್ಗೆ ಗೊತ್ತಾ ಕಷ್ಟಗಳೆಲ್ಲ? ಯಾರಿಗೂ ಗೊತ್ತಾಗಲ್ಲ. ಇದು ನಮ್ಮನ್ನು ಕೇಳಿ ನಾನು ಹೇಳ್ತೀನಿ, ಬಿಡಿಸಿ ಹೇಳ್ತೀವಿ ಎಷ್ಟು ಕಷ್ಟಪಡ್ತಿದ್ದಾರೆ ಜನ ಅಂತ. ಇಬ್ಬರೇ ಈ ನಮ್ಮ ದೇಶದಲ್ಲಿ ಉದ್ಧಾರ ಆಗ್ತಾ ಇರೋದು. ರಿಚೆಸ್ಟ್ ಈಸ್ ದ ರಿಚೆಸ್ಟ್. ಹಿ ಡಸಂಟ್ ಬಾದರ್ ವೆದರ್ ಟು ಸ್ಟ್ಯಾಂಡ್ ಇನ್ ಕ್ಯೂ ಆರ್ ವೆದರ್ ನಾಟ್ ಟು ಸ್ಟ್ಯಾಂಡ್ ಇನ್ ಕ್ಯೂ. ಹಿ ಗೆಟ್ಸ್ ಎವ್ರಿಥಿಂಗ್ ಆ್ಯಂಡ್ ಅದರ್ ಪರ್ಸನ್ ಈಸ್ ಪೂರೆಸ್ಟ್. ಸಫರ್ ಆಗ್ತಿರೋದು ಮಿಡ್ಲ್ ಕ್ಲಾಸ್. ಮೇಲಕ್ಕೂ ಇಲ್ಲ, ಕೆಳಗೂ ಇಲ್ಲ. ತ್ರಿಶಂಕರ್ತರು ಏನು ಮಾಡ್ತೀರ? ಅವ್ರಿಗೆ ಹೋಗಲೇಬೇಕು, ಮಾಡಲೇಬೇಕು. ತುಂಬ ಎಲ್ಲಿ ಸಮಾಜದಲ್ಲಿ 2 ಧ್ರುವಗಳು, ಉತ್ತರ ಧ್ರುವ ದಕ್ಷಿಣ ಧ್ರುವ, 2 ಧ್ರುವಗಳು ಅಂದರೆ ಸಾಹುಕಾರರು ಬಡವರು, ಇದ್ರ ಗ್ಯಾಪ್ ದೊಡ್ಡದಾಗ ಆಗ್ತಾ ಇದೆಯೋ ಆ ದೇಶ ಮುಂದುವರಿಯೋದಕ್ಕೆ ಆಗೋದಿಲ್ಲ. ಇದು ಎಕನಾಮಿಕ್ಸ್. ನಾನು ಹೇಳ್ತೀನಿ, ವಿ ಹ್ಯಾವ್ ಸ್ಟಡಿಡ್ ಇನ್ ಎಕನಾಮಿಕ್ಸ್ ವೇರ್ ದರ್ ಇಸ್ that two positions are not going together, that society has gone to dogs. One wants to have 100 crores car. One doesn't have money to repair his cycle tube. I'm telling you frankly, cycle tube ರಿಪೇರಿ ಮಾಡಕ್ಕೆ ಸ್ಥಳ ದುಡ್ಡಿಲ್ಲ ಅವನ ಹತ್ರ. ಇದೇ ನಮ್ಮ ದೇಶದ ಅಧೋಗತಿ. ಇವ್ರನ್ನ ಪೊಲೀಸ್ ನೋಡ್ಕೋಬೇಕಾದ್ರೆ ಎಷ್ಟು ಕಷ್ಟ ಇದೆ. ಇವನ ಹತ್ರ ಹೋಗೋಂಗೆ ಇಲ್ಲ, ಗೇಟ್ಗೆ ಬಿಡಲ್ಲ. 4 ಗೇಟೋ 5 ಗೇಟೋ ದಾಟ್ಕೊಂಡು ಒಳಗೆ ಹೋಗ್ಬೇಕು. ಅವನು ಹೋಗೋದಿಲ್ಲ. ಅವನು ಇವನು ಏನು ಮಾಡ್ತಾರೆ? ಏನಿಲ್ಲ ಅವನ ಹತ್ರ. ಸೊ ಸಮಾಜ, ಸ್ವಾಮಿ ವಿವೇಕಾನಂದರು, ಬರ್ತಾ ಇದ್ದೀನಿ ಅಲ್ಲಿಗೆ, ಕೊನೆಯ ಘಟ್ಟಕ್ಕೆ ಬರ್ತಾ ಇದ್ದೀನಿ. ಬಂದರು, ಇನ್ನು ವಿದೇಶಕ್ಕೆ ಹೋಗಿಲ್ಲ, ಸುತ್ತುತ್ತಾ ಬಂದರು, ದೇಶವನ್ನು ಸುತ್ತಕೊಂಡು ರಾಮನಾಡಿಗೆ ಬಂದರು. ರಾಮನಾಡಿಂದ ಕೆಳಗಡೆ ಬಂದರು, ಕನ್ಯಾಕುಮಾರಿಗೆ ಬಂದರು, ತಾಯಿಯ ದರ್ಶನವನ್ನು ಮಾಡಿಕೊಂಡ್ರು. ಕನ್ಯಾಕುಮಾರಿಯಿಂದ ತಾಯಿ ದರ್ಶನ ಮಾಡ್ತಾ ಭೂಶಿರದ ತುದಿಯಲ್ಲಿ ನಿಂತ್ಕೊಂಡ್ರು. ಒಂದು ಸರಿ ಹಿಂದ್ಗಡೆ ತಿರುಗಿ ನೋಡಿದ್ರು ಭಾರತಾಂಬೆನ. ಅಮ್ಮ, ನಾನು ಇದ್ದಿದ್ದು ವೇಸ್ಟ್ ನಿನಗೆ. ನೀನು ಇನ್ನೂ ಪರಕೀರ ದಾಸ್ಯದಲ್ಲಿ ಇದೆಯಾ? ನೀನು ಪರಕೀರು ನಿನ್ನ ಆಳ್ತಾ ಇದ್ದಾರೆ. ನಮ್ಮ ದೇಶವನ್ನು ನಾನು ಬಿಡುಗಡೆ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಕಣ್ಣಲ್ಲಿ ನೀರು. ಯಾರು ಸನ್ಯಾಸಿ ಹೆಂಗೆ ಮಾಡ್ತಾರೆ? ಸನ್ಯಾಸಿ ಅಂದರೆ ಸಾಕ್ಷಾತ್ಕಾರ ಮಾಡ್ಕೋಬೇಕು ದೇವ್ರದ್ದು. ಸನ್ಯಾಸಿ ಅಂದರೆ ಮುಕ್ತಿ ಪಡಿಬೇಕು. ಸನ್ಯಾಸಿ ಅಂದರೆ ಅದ್ಭುತವಾದ ಸ್ಥಾನ ಪಡಿಬೇಕು. ಈ ಸನ್ಯಾಸಿ ಆ ತುದಿಲಿ ನಿಂತ್ಕೊಂಡು ಜೋಬಲ್ ಒಂದು ಪೈಸಾ ಇಲ್ಲ, ಭಿಕ್ಷೆ ಬೇಡ್ಕೊಂಡು ಹೋಗ್ತಾ ಇದ್ದಾನೆ.
ಪಿಳ್ಳೈ ಅಂತ ಒಬ್ಬರು, ಅವರು ಬರೀತಾರೆ ಅವರ ಜೀವನ ಚರಿತ್ರೆಯಲ್ಲಿ. ಅವ್ರು ನೋಡಿದಂತೆ ಸ್ವಾಮಿ ವಿವೇಕಾನಂದರನ್ನ. ಸ್ವಾಮಿ ವಿವೇಕಾನಂದರು ಆ ದೋಣಿಯನ್ನು ಕರೆದು, ಅಪ್ಪ ಸ್ವಲ್ಪ ನಂಗೆ ಅಲ್ಲಿ ಕರ್ಕೊಂಡು ಹೋಗ್ತೀಯಾ ಅಂತ. ನೀವು ಯಾರೂ ನೋಡಿಲ್ಲ ವಿವೇಕಾನಂದ ರಾಕ್ ಇಲ್ಲದೇ ಇದ್ದಾಗ ಯಾರೂ ನೋಡಿಲ್ಲ ಅಂತ ಹೇಳಿದ್ದು ನಾನು. ಬರೀ ಬಂಡೆ ಇತ್ತು ಅಲ್ಲಿ, ಭಾರತದ ಭೂಶಿರದ ತುದಿಯಲ್ಲಿ ದೊಡ್ಡ ಬಂಡೆ ಇತ್ತಷ್ಟು. ಸ್ವಾಮಿ ವಿವೇಕಾನಂದರಿಗೆ ಆ ಬಂಡೆ ಹತ್ರ ಹೋಗಿ ಬಂಡೆ ಮೇಲೆ ಕುಳಿತುಕೊಂಡು ಧ್ಯಾನ ಮಾಡಬೇಕು ಅಂತ ಆಸೆ. ಇದೆಂತ ಆಸೆ ನೋಡಿ ಮನುಷ್ಯನಿಗೆ. ಆ ಬಂಡೆ ಮೇಲೆ ಕೂತ್ಕೊಂಡಿದ್ದ ಸ್ವಾಮಿ ವಿವೇಕಾನಂದರು ನನಗೆ ಸಾಕ್ಷಾತ್ಕಾರ ಆಗಲಿ, ನನಗೆ ಭಗವಂತನ ಕೃಪೆ ಆಗಲಿ ಅಂತ ಧ್ಯಾನ ಮಾಡಲಿಲ್ಲ. ಆ ಹೋಗಿದ್ ಮುಂಚೆ ಹೇಳ್ತೀನಿ, ಅವನು ಹೇಳ್ತಾನೆ, ದುಡ್ಡಿಲ್ಲ ಅಂತೀಯ, ನೀನನ್ನು ನಾನು ಕರ್ಕೊಂಡೋಗಿ ಬಿಡಬೇಕು ಅಂತೀಯ. ಇದು ನದಿಯಲ್ಲ, 3 ಸಾಗರ ಸೇರುವಂಥ ಸ್ಥಳ ಇದು. 3 ಸಾಗರ ಯಾವುದಾದ್ರು ತಾಯಿ? ಹೇಳಿ ಇನ್ನೊಂದು. 3 ಅದು ಉಕ್ಕಿ ಉಕ್ಕಿ ಹರಿತದೆ 3. ಈಗ ನಾನು ಹೋಗೋಕ್ಕಾಗಲ್ಲಪ್ಪ, ನೋಡೋಣ ಅದು ಕಡಿಮೆ ಆದಾಗ ಹೋಗೋಣ. ಬಟ್ ಎಷ್ಟಿದೆ ದುಡ್ಡು? ಸನ್ಯಾಸಿ ದುಡ್ಡಿಲ್ಲ. ಮತ್ತೊಬ್ಬರನ್ನ ಕೇಳಿದ್ರು, ಇಲ್ಲ ದುಡ್ಡಿಲ್ಲ. ಇನ್ನೊಬ್ಬನ ಕೇಳಿದ್ರು, ಇಲ್ಲ ದುಡ್ಡಿಲ್ಲ, ನಾನು ಕರ್ಕೊಂಡು ಹೋಗೋಕ್ಕಾಗಲ್ಲ, ನನಗೆ ಜೀವದ ಮೇಲೆ ಆಸೆ ಇದೆ, ಮನೇಲಿ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ, ನಿನ್ನನ್ನು ಅಲ್ಲಿ ಕರ್ಕೊಂಡೋಗಿ ಯಾರು ಬಿಡ್ತಾರೋ. ಇವ್ರಿಗೆ ಆ ಬಂಡೆ ಮೇಲೆ ಕೂತ್ಕೋಬೇಕು ಅಂತ ಆಸೆ. ಗಟ್ಟಿ ಬಂಡೆಯಲ್ಲಿ ಬೇರೂರಿದ, ಬಾನೆತ್ತರ ಬೆಳೆದ, ಗೋಪುರವಾದ, ಓ ಬಂದ ಗುರು ವಿವೇಕಾನಂದ. GS ಶಿವರುದ್ರಪ್ಪನವ್ರು ಬರೆದಿರೋದು. ಯಾರಾದರೂ ಸಾಧುಗಳನ್ನು ತೋರಿಸ್ತೀರಾ ನಮ್ಮ ದೇಶದಲ್ಲಿ? ದೇಶಕ್ಕೋಸ್ಕರ ನಾನು ನನ್ನ ಆ ಒಂದು ಮುಕ್ತಿಯ ಪಥವನ್ನೇ ಬಿಟ್ಬಿಡ್ತೀನಿ, ಭಗವಂತನ ಸಾಕ್ಷಾತ್ಕಾರವನ್ನೇ ಬಿಟ್ಬಿಡ್ತೀನಿ, ನನಗೆ ಈ ಭಾರತ ನನ್ನ ದೇಶ ಅಂತ ಹೇಳೋರು ಯಾರು ಇದ್ದರೆ ಕರ್ಕೊಂಬನ್ನಿ. ಐ ವಿಲ್ ಬಿ ದಿ ಫಸ್ಟ್ ಪರ್ಸನ್ ಟು ಡೂ ಪ್ರಣಾಮ್ ಟು ಹಿಮ್. ಹೇಳಿ ನೀವೇ. ಕೊನೆಗೇನಾಯಿತು, ಸ್ವಾಮಿ ವಿವೇಕಾನಂದರಿಗೆ ನಿಮಗೆ ಗೊತ್ತಿರ್ಬೋದು, ಮನಸ್ಸು ಮಾಡಿಬಿಟ್ರೆ ಟೇಕ್ ಅಪ್ ಅನ್ ಐಡಿಯಾ, ಥಿಂಕ್ ಆನ್ ದಟ್ ಐಡಿಯಾ, ಡ್ರೀಮ್ ಆನ್ ದಟ್ ಐಡಿಯಾ, ವರ್ಕ್ ಆನ್ ದಟ್ ಐಡಿಯಾ, ಲಿವ್ ಆನ್ ದಟ್ ಐಡಿಯಾ, ಅಲ್ಲೋ ದಿಸ್ ಇಸ್ ದಿ ವೇ ಟು ಸಕ್ಸಸ್ ಅಂತಾರೆ ಸ್ವಾಮೀಜಿ. ಏನಾದ್ರು ಒಂದು ತಗೊಂಡ್ರೆ ಗೆಲ್ಲಬೇಕು, ನಾನು ಏನಾಗುತ್ತೋ ನೋಡ್ತೀನಿ. ಛಲ ಬೇಕು ಶರಣಂಗೆ, ಛಲ ತಗೊಳ್ತೀವಿ, ಮಾಡ್ಬೇಕು. ದಿವಸ ಇಲ್ಲ, ಪ್ರತಿ ಭಾನುವಾರ, ಶನಿವಾರನೂ ಬರಬೇಕಾ? ಆಗಲಿ, ಶನಿವಾರ ಬರ್ತೀನಿ. ಶುಕ್ರವಾರನೂ ಬಾ ಅಂದ್ರೆ ಬರ್ತೀನಿ. ಬೇಡಮ್ಮ, ಶನಿವಾರ ಭಾನುವಾರ ಬಂದ್ಬಿಟ್ರಿ ನಾನು. ಅಯ್ಯೋ ಎಂಥ ಅವಕಾಶ, ಎಂಥ ಪುಣ್ಯ ಮಾಡಿದ್ದೆ, ಇಷ್ಟು ದೊಡ್ಡ ಪುಸ್ತಕ ಬನ್ನಿ ಅಂತ ಹೇಳಿದ್ದಕ್ಕೆ. ನೆಕ್ಸ್ಟ್ ಸ್ಯಾಟರ್ಡೆ ಇಲ್ಲ ಅವರು. ಯಾಕೆಂದ್ರೆ ಅದೇ ಸ್ವಾಮೀಜಿ ಹೊರಬೇಕು ಅಂತ ಬಂದೆ, ದೊಡ್ಡಮ್ಮ ಬಂದ್ಬಿಟ್ರು. ಆಯಿತು, ದೊಡ್ಡಮ್ಮ ಏನು ಮಾಡಿದ್ರು, ಬಂದರು, ಕಾಫಿ ಕೊಟ್ಬಿಟ್ಟು, ಏನಮ್ಮ ನಾನೊಂದು ½ an hour ಕ್ಲಾಸ್ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ. ಅಯ್ಯೋ ಅದು ಹೆಂಗೆ ಹೇಳಕ್ಕೆ, ಬೇರೆ ಅನ್ಕೊಂಡ್ಬಿಟ್ರೆ ಅವ್ರು. ನೀನಾದ್ರೆ ಸನ್ಯಾಸಿ, ನಿಂಗೆ ಹಿಂದಿಲ್ಲ ಮುಂದಿಲ್ಲ, ಯಾರು ನೀನು ಕೇಳೋರಿಲ್ಲ, ನಿನ್ಗೆ ಏನಂತ, ನಿನಗೆ ಯಾರಿಲ್ಲ, ಏನಾದ್ರು ಮಾಡ್ಕೊಂಡು ಹೋಗಿ ನಿನಗೆ. ಅಲ್ಲ, ಸ್ವಾಮೀಜಿಗೆ ನಾನು ಮಾತು ಕೊಟ್ಟಿದ್ದೀನಿ, ನಾ ಬರಬೇಕು ಅಂತ ಅನ್ಸಲ್ವಾ? ಅನ್ಸ್ಬೇಕು, ಅನ್ಸಲ್ಲ. ಸ್ವಾಮಿ ವಿವೇಕಾನಂದರು ಇದನ್ನೆಲ್ಲ ಕೇಳಿ ನೋಡಿ, ನನ್ನ ಗುರಿ ಭಾರತಾಂಬೆಯನ್ನು ಸ್ವಾತಂತ್ರ್ಯವನ್ನು ಪಡೆದು ಈ ದೇಶನ ಆ ಸಂಕೋಲೆಯಿಂದ ಮುಕ್ತಿ ಮಾಡಬೇಕು ಅಂತ ಸ್ವಾಮಿ ವಿವೇಕಾನಂದರು. ಅವನು ಹೇಳಿದ್ರು ಕೇಳಿಲ್ಲ, ಇವನು ಹೇಳಿದ್ರು ಕೇಳಿಲ್ಲ, ಅವ್ರು ಹೇಳಿದ್ರು ಕೇಳಿಲ್ಲ, ಇವ್ರು ಹೇಳಿದ್ರು ಕೇಳಿಲ್ಲ, ಧುಮುಕಿದ್ರು. 3 ಸಮುದ್ರದಿಂದ ಧುಮುಕಿದ್ರು, ಈಜಿದನು, ಗಟ್ಟಿ ಬಂಡೆಯಲ್ಲಿ ಬೇರೂರಿದನು, ಬಾನೆತ್ತರ ಬೆಳೆದ ಗೋಪುರವಾದ. ಓ ಸ್ವಾಮಿ ವಿವೇಕಾನಂದರು ಹೋಗ್ತಾರೆ. ಇವರೆಲ್ಲ ನೋಡ್ತಾ ಇದ್ದಾರಂತೆ. 2 ಸರಿ ತಲೆ ಕಾಣುತ್ತಂತೆ. ಸ್ವಾಮಿ ವಿವೇಕಾನಂದರು ಮೇಲ್ಗಡೆ ಹೋಗಿದ್ದ ಬಂಡೆ ಮೇಲೆ, ಆಮೇಲೆ ಕಾಣಲಿಲ್ವಂತೆ. ಸೊ ದೇ ಡಿಸೈಡೆಡ್ ಹಿ ಇಸ್ ಪಾಸ್ಟರ್. ಬಿಕಾಸ್ ಊಟ ಇಲ್ಲ, ಅಲ್ಲಿ ಸ್ವಿಮ್ ಮಾಡ್ಕೊಂಡು ಹೋಗಿದ್ದಾರೆ. ತಿಮಿರಗಳಿರುವಂಥ ಸ್ಥಳ ಹೋಗಿದ್ದಾರೆ, ಧ್ಯಾನದಲ್ಲಿ ಕೂತ್ಕೊಂಡಿದ್ದಾರೆ, ಧ್ಯಾನ ಮಗ್ನರಾಗಿದ್ದಾರೆ. ಭಾರತಾಂಬೆಗೆ ಸಂಕೋಲೆಯಿಂದ ಬಿಡಿಸ್ಬೇಕು ಅಂತ. ಯಾರಾದರೂ ನೀವು ಅಂದರೆ ಜನರಲ್ಲಾಗಿ ಯಾರಾದರೂ ಮನುಷ್ಯನ ಯೋಚನೆ ಮಾಡ್ತಾನ? ನಮಗೆ ಯಾಕ್ರಿ ಬಿಡ್ರಿ, ಹೋಗ್ಲಿ ಬಿಡ್ರಿ. ಅಲ್ಲಯ್ಯ ನಿಮ್ಮ ಊರಲ್ಲಿ ಎಲ್ಲ ಖಾಲಿ ಆಗಿಬಿಡ್ತಾ ಇದೆ ಅಂತ. ಅಯ್ಯೋ ನಮಗೆ ಯಾಕ್ರಿ,
ಅಲ್ಲಯ್ಯ ನಿಮ್ಮ ಊರಲ್ಲಿ ದೇವಸ್ಥಾನಗಳೇ ತೆಗೆದು ಬಿಡ್ತಾ ಇದ್ದಂತ. ಹೌದಾ, ಹೋಗ್ಲಿ ಬಿಡ್ರಿ, ಪಕ್ಕದ ಮನೆ ಅದು ಪಕ್ಕದ ಊರಿಗೆ ಹೋದ್ರಾಯ್ತು. ಅಲ್ಲಯ್ಯ ಅಲ್ಲೂ ಇಲ್ಲೂ ಅಂತೆ, ಹೋಗ್ಲಿ ಬಿಡಿ ಬೇರೆ ಕಡೆ ಹೋದ. ಹಿಂಗೆ ಹೋಗ್ಲಿ ಬಿಡಿ ಅಂದ್ಕೊಂಡೇ ಇದ್ದಾರೆ. ಯಾಕೆ ತೆಗೆದು ಅಂತ ಕೇಳೋರಿಲ್ಲ. ಅರ್ಥ ಆಯ್ತಾ ನಿಮಗೆ? ಚೈನಾದಲ್ಲಿ, ಬೆಳಗ್ಗೆ ಹೇಳಿದೆ ಇವರಿಗೆ, ಇನ್ನೊಂದ್ಸಲ ನಿಮ್ಗೆ ಹೇಳ್ತಾ ಇದ್ದೀನಿ, ಚೈನಾದಲ್ಲಿ ಬಾರ್ಡ್ರು ದಾಟಿದ್ರೆ ಯಾರಾದರೂ 25 years he will be behind the bars without any ಆರ್ಗ್ಯುಮೆಂಟ್ಸ್, ಇದು ಏನು ಕೋರ್ಟ್ ಕ್ಯಾಚ್ ಏನಿಲ್ಲ. ದಾಟದ ಅವನ ದೇಶದಿಂದ ಈ ದೇಶದೊಳಗಡೆ ಒಳಗೆ ಬಂದ, ಎತ್ಕೊಂಡು ಹೋಗ್ದ. 25 ವರ್ಷ. ಕೊರಿಯಾದವ್ರು ಸ್ವಲ್ಪ ಮುಂದಿದ್ದಾರೆ. ಕೇಳಿ, ನಿಜವಾಗ್ಲೂ ಬಂದ್ಯಾ, ಎಡಗಾಲಿಟ್ಟು ಬಂದ್ಯಾ, ಬಲಗಾಲಿಟ್ಟು ಬಂದ್ಯಾ, ನಿನ್ನ ಜೊತೆ ಯಾರಿದ್ರು, ನೋಡುವಾಗ ಯಾರು ಎಲ್ಲ ಕೇಳಲ್ಲ. ಬಂದೆ ತಾನೇ, ಕಳಿಸ್ಬಿಡೋನ ಮೇಲಕ್ಕೆ, ಫಿನಿಶ್, ವಿಲ್ ಬಿ ಕಿಲ್ಡ್ ಆನ್ ದ ಸ್ಪಾಟ್. ದೇಶದ ಲಿಸ್ಟ್ಗಳು ಕೊಡ್ತಾ ಬರ್ತೀನಿ, ಕೊನೆಗೆ ಅವೆಲ್ಲ ಹೇಳೋದು ಬೇಡ, ಕೊನೆಗೆ ಒಂದು ಲಿಸ್ಟ್ ಕೊಡ್ತೀನಿ. ಭಾರತ ಅವನ್ಯಾವನೋ ಒಬ್ಬ ಒಂದು 20,000 10,000 ಕೊಟ್ಟು ನುಗ್ಗದ ಒಳಗಡೆ ಇಟ್ಕೊಳ್ಳಿ. ಅವನು ಬಂದ ತಕ್ಷಣ ಅವನಿಗೆ ಫಸ್ಟು ಆಧಾರ, ಆಮೇಲೆ ಪ್ಯಾನು, ಆಮೇಲೆ ರೇಷನ್ ಕಾರ್ಡು, ಆಮೇಲೆ ವೋಟರ್ ಲಿಸ್ಟು ಎಲ್ಲ ಕೊಟ್ಟು ಕೂತ್ಕೊಂಡು ಮನೆ ಕಟ್ಟಿಸಿ ಇರಿಸ್ಕೊತಾರೆ. ಬೆಂಗಳೂರಲ್ಲೇ 3,000 ಜನ ಲೆಕ್ಕಕ್ಕೆ ಸಿಕ್ಕಿರೋ ಬಾಂಗ್ಲಾದೇಶಿಗಳಿದ್ರೆ ಕೆಲಸ ಮಾಡಿ 3,000. ಈ 3,000ನ್ನ ಇನ್ನೊಂದು 5 ವರ್ಷ ಮಾಡಿ 3,000 into 10 ಹಾಕೊಳ್ಳಿ, ಎಷ್ಟು ಜನ ಆದರು? ಏನು ಲೆಕ್ಕದಲ್ಲಿ ನೀವು ಭಾಳ ಬುದ್ಧಿವಂತರು. ಏನಾಯ್ತು ಈಗ? ಅವ್ರು ಬಂದಿದ್ದು, ಈಗ ಯಾವನ ಕೇಳಿದ್ನ, ಯಾರೋ ನೀನು ಬಾಂಗ್ಲಾದೇಶ್, ಯಾಕೋ ಬಂದೆ ನೀವು ಒಳಗಡೆ? ಕೇಳೋರು ಯಾರಿದ್ದಾರೆ ನಮ್ಮ ದೇಶದಲ್ಲಿ ಹೇಳಿ? ಇಲ್ಲೂ ಇದ್ದಾರೆ, ಹೇಳ್ತಿಲ್ಲ ಯಾರು. ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೋಡಿ ಹೆಂಗಾಗಿದೆ ನಮ್ಮ ದೇಶ. ಅವ್ರಿಗೆ ಕೂರಿಸಿ ಆರತಿ ಮಾಡಿ ಪ್ಯಾನ್ ಕಾರ್ಡು, ಇದು ಇಂಥದ್ದು ವೋಟರ್ ಲಿಸ್ಟು, ಆಮೇಲೆ ಎಲ್ಲಾದರೂ ಕೊಟ್ಟು ಮನೆ ಕಟ್ಟಿಸಿ ಇರಪ್ಪ ಅಂತ ಹೇಳ್ತೀವಿ ನಮ್ಮ ದೇಶದಲ್ಲಿ. ಅದೇ ಚೈನಾದಲ್ಲಿ ಎತ್ಕಣ ಒಳಗೆ ಹಾಕಿದ್ರೆ ಹೋಗಿ ಮಾತಾಡೋಂಗಿಲ್ಲ, ಅವನು ಯಾರಿಗೂ ಭಯ ಇಲ್ಲ. ನಮ್ಮ ದುರದೃಷ್ಟಕ್ಕೆ ನಮ್ಮ ಸುತ್ತ ಇರೋರು ನಮ್ಮ ದ್ವೇಷಿಗಳೇ. ನಮ್ಮ ಫ್ರೆಂಡ್ಸ್ ಯಾರೂ ಇಲ್ಲ ನಮ್ಮ ದೇಶದ ಸುತ್ತ. ನೋಡಿ ಯಾರಿದ್ದಾರೆ ನಮ್ಮ ಫ್ರೆಂಡ್ಸ್? ನೇಪಾಳ್ ಫ್ರೆಂಡ್ಸ್ ಆಗಿದ್ದರು ಭಾಳ ಹಿಂದೆ, ಈಗ ದೇ ಆರ್ ನಾಟ್ ಅವರ್ ಫ್ರೆಂಡ್ಸ್. ಇನ್ನು ಉಳಿದವ್ರು ನಮ್ಗೆ ಗೊತ್ತೇ ಇದೆ, ಎಡಗೈನವರು, ಶುಕ್ರವಾರದವರು, ಯಾರು ನಮ್ಮ ಫ್ರೆಂಡ್ಸ್ ಅಲ್ಲ. ಇನ್ಯಾರಿದ್ದಾರೆ ನಮಗೆ? ಸಿಲೋನು ಒಂದೊಂದು ಕಾಲೇ ಆ ದೇಶಕ್ಕೆ ಇನ್ನೊಬ್ರಿಗೆ ಒಂಚೂರು ಸಹಾಯ ಮಾಡೋ ಶಕ್ತಿ ಇತ್ತು, ಈಗ ಅವರೇ ಮುಳುಗೋಗ್ತಾ ಇದ್ದಾರೆ. ಸಿಲೋನ್ ಎಕನಾಮಿ ಈಸ್ ಗಾನ್ ಟು ಡಾಗ್ಸ್. ಬರ್ಮಾ, ಅಲ್ಲಿ ಯಾರು ಈಗ ಬರ್ಮಾನಲ್ಲ, ಮಯನ್ಮಾರ್ ಅಂತಾರೆ. ಅಲ್ಲಿ ಎಲ್ಲಿದ್ದಾರೆ ನಮ್ಮ ಸ್ನೇಹಿತರು? ಆದರೆ ನಮ್ಮ ಶತ್ರುಗಳು ಎಲ್ಲಿದ್ದಾರೆ ಅಂದರೆ ದೇಶದ ಪೂರ್ತಿ ಇದ್ದಾರೆ. ಬಗಲ್ ಮೇ ಹೈ ಅಂತ ಸ್ವಾಮಿ ವಿವೇಕಾನಂದರು ಎಷ್ಟು ಪ್ರಯತ್ನ ಪಟ್ಟರು ನಮ್ಮ ದೇಶಕ್ಕೋಸ್ಕರ, ಎಷ್ಟು ತ್ಯಾಗ ಮಾಡಿದ್ರು. 3 ದಿವಸ ಧ್ಯಾನ ಮಾಡಿದ್ರು ಅಲ್ಲಿ ಕುಳಿತುಕೊಂಡು, ಕಣ್ಣಲ್ಲಿ ನೀರು ಹಾಕ್ಕೊಂಡು, ಭಾರತಾಂಬೆ ನಿನಗೆ ಹೀಗಾಗಬಾರ್ದಾಗಿತ್ತು ಅಂತ ಅಷ್ಟು ಪ್ರಾರ್ಥನೆ ಮಾಡಿಕೊಂಡು, ಪ್ರಾರ್ಥನೆಯ ಫಲವೇ ಎಲ್ಲ ಅರವಿಂದ ಘೋಷ್, ನೇತಾಜಿ ಬೋಸ್, ಈ ಟು ನೇಮ್ ಎ ಫ್ಯೂ, ಅವ್ರಿಗೆಲ್ಲರಿಗೂ ಸ್ಫೂರ್ತಿ ಕೊಟ್ಟರು ಸ್ವಾಮಿ ವಿವೇಕಾನಂದರು. ದೇಶದಕ್ಕೆ ಸ್ವಾತಂತ್ರ್ಯ ಬಂತು. ಆದರೆ ಈ ಥರ ಸ್ವಾತಂತ್ರ್ಯನ ಬಂತು ಅಂತ ಅನ್ಕೋಬಾರ್ದಾಗಿತ್ತು ನಾವು. ಎಂಥ ಸ್ವಾತಂತ್ರ್ಯ ಬಂದಿದೆ ನಮಗೆ. ಸ್ವಾಮಿ ವಿವೇಕಾನಂದರ ಜನ್ಮದಿನೋತ್ಸವ ದಿವಸ ನೀವು ನನಗೆ ಪ್ರವೋಕ್ ಮಾಡಿದ್ರಿ, ಆ ಪ್ರಶ್ನೆ ಕೇಳಿ ಉತ್ತರ ಕೊಟ್ಟಿದ್ದೀನಿ. ನಮ್ಮ ಸಮಾಜದಲ್ಲಿ ಸಮಾಜ ಅಂತಂದರೆ ಅದರ ಅರ್ಥನೇ ಬೇರೆ ಇತ್ತು, ಅದು ಹೊರಟೋಗಿದೆ ಈಗ. ಮಾತೆತ್ತರೆ ಕೂತ್ರೆ ನಿಂತರೆ ನೀನು ಆ ಗ್ರೂಪ, ನಾನು ಈ ಗ್ರೂಪ, ನೀನು ಈ ಗ್ರೂಪ, ನಾನು ಆ ಗ್ರೂಪ ಅಂತ ಆ ಕ್ಯಾಸ್ಟಿಸಿಸಮ್ ತಂದುಬಿಟ್ಟು ಮನುಷ್ಯನ ನೋಡದೆ ಇದ್ದಂಗೆ ಮಾಡಿಬಿಟ್ಟಿದ್ದಾರೆ. ನಾವೆಲ್ಲ ಭಾರತೀಯರು ಅಂತ ಹೇಳೋ ದಿವಸ ಬರಬೇಕು. ನಮ್ಮಂಥ ಸನ್ಯಾಸಿಗಳ ತ್ಯಾಗ, ನಮ್ಮಂಥ ಸನ್ಯಾಸಿಗಳ ಪ್ರಾರ್ಥನೆ ಹಾಗಾಗಬೇಕು. ಇಂಥವರು ಸಮಯ ಬರುತ್ತೆ, ನಡ್ಕೊಂಡು ಬರಲಿಕ್ಕಾಗಲ್ಲ ನಮ್ಮ ದೇಶದಲ್ಲಿ. ನಿಜ ಹೇಳ್ತಾ ಇದ್ದೀನಿ, ಬರ್ಕೊಡ್ತೀನಿ ನಿಮಗೆ. ದೇ ಕಾಂಟ್ ವಾಕ್, ದೇ ಹ್ಯಾವ್ ಟು ಕಮ್ ಆ್ಯಂಡ್ ಚೇಂಜ್ ದಿ ಡ್ರೆಸ್ ಈ ಕಡೆ. ಮತ್ತು ನನ್ನ ವಿಚಾರ ನಿಮ್ಗೆ ಹೇಳ್ತೀನಿ, ಆದರೆ ನಾನೇನು ಭಯ ಪಡಲ್ಲ. ಬಟ್ ನಾನು ನಿಮ್ಗೆ ಹೇಳ್ತೀನಿ. ಒಂದಾನೊಂದು ಕಾಲದಲ್ಲಿ ಬೆಂಗಳೂರು MG ರೋಡಲ್ಲಿ ಗೆಂಡಾಮೃಗ, ರೆನೋಸರಸ್ ಥರ ನಡ್ಕೊಂಡು ಓಡಾಡ್ತಿದ್ದೆ ಮುಂದೆ. ಹೀಗೆ ಭಯ ನನಗೆ. ಯಾಕೆಂದರೆ ವಿ ಆರ್ ನಾಟ್ ವೆಲ್ಕಮ್ಡ್.
ಸಾಧುಗಳು, ಸಂತರು, ಮಹಾತ್ಮರು, ಸನ್ಯಾಸಿಗಳು ಇಲ್ಲೇ ಇಲ್ಲ. ನಾನು ಲಂಡನ್ನಲ್ಲಿ ಓಡಾಡ್ಬೋದು ಚೆನ್ನಾಗಿ ಧೈರ್ಯವಾಗಿ, ಬಟ್ ಐ ಕಾಂಟ್ ವಾಕ್ ಇನ್ ಬಾಂಬೆ. ಹೇಳಿ, ಕೆನ್ ಐ ವಾಕ್ ಇನ್ ಬಾಂಬೆ? ನನಗೆ ಯಾರು ಸಪೋರ್ಟ್ ಬರ್ತಾರೆ? ಶಿವಸೇನೆಯವರು ಬರ್ತಾರಾ? ಠಾಕ್ರೆ ಬರ್ತಾರಾ? ಪವಾರ್ ಬರ್ತಾರ? ಯಾರೂ ಬರೋದಿಲ್ಲ ನನ್ನ ಸಹಾಯಕ್ಕೆ. ಹಂಗಾಗ್ಬಿಟ್ಟಿದೆ ನಮ್ಮ ದೇಶ. ಹೇಳ್ತೀನಿ, ಇವ್ರು ಹೀಗೆ ಹಾಕೊಂಡು ನಡ್ಕೊಂಬಂದ್ರಲ್ಲ, ಬಹುಶಃ ಕತ್ಲೆ ಆದ್ಮೇಲೆ ಬಂದ್ರೆ ನಾವು ಧೈರ್ಯ ಓಡಾಡೋಕ್ಕಾಗೋದಿಲ್ಲ. ನೋಡಿ ಹೇಗಾಗಿದೆ ನಮ್ಮ ದೇಶ. ಒಂದಾನೊಂದು ಕಾಲದಲ್ಲಿ 10 ಜನ 20 ಜನ ಇದಕ್ಕೆ ಅರಳಿ ಕಟ್ಟೆಗೆ ಹೋಗಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತ ಶಿವರೂಪಾಯ ವೃಕ್ಷರಾಜ ತೇರು ಮತ್ತೆ ಎಲ್ಲ ಮಾಡ್ಕೊಂಡು ಬರೋರು. ಈಗ ಯಾರು ಹೋಗೋಕ್ಕೆ ಹೆದರ್ಕೋತಾರೆ. ಈಗ ಇದಕ್ಕೆ ಉತ್ತರ ಕೊಡಿ, ನಾನು ಹೋಗ್ತೇನೆ ಮುಂದೆ. ಗಣಪತಿ ಇದೆಯಾ ನಿಮ್ಮ ಮನೇಲಿ ಅಂತ ಹುಡುಗರು ಬರ್ತಿದ್ರಲ್ಲ, ಎಲ್ಲ ಹೋದ್ರು ಅವರೆಲ್ಲ? ಹೇಳಿ, ಎಷ್ಟು ಮಗು ನೋಡಿದ್ದೆ ನೀನು? ಆಂಟಿ 1,000 ಆಯಿತು ಆಂಟಿ. ಅಯ್ಯೋ ಕೂತ್ಕೊಳ್ಳೋ, ಮುದ್ದು ಕೂರಿಸಿ ಅವನಿಗೆ ಬಲ್ಲ, ಅಯ್ಯೋ ಎಂಥದ್ದು ಕಡುಬು ಗಿಡುಬು ಎಕ್ಸ್ಟ್ರಾ ಕೊಟ್ಟು ಜೋಬು ತುಂಬಿಸಿ ಹೋಗ್ಬಾರೋ ಅಂತ ಹೇಳು. ಈಗ ಯಾರಾದರೂ ಬರ್ತಾರ ಗಣಪತಿ ಇದೆಯಾ ಅಂತ ನೋಡೋಕ್ಕೆ? ಹೇಳಿ, ಇದು ಯಾವಾಗಾಯಿತು? 100 ವರ್ಷದಿಂದ ಆಯ್ತಾ? ಜಸ್ಟ್ 20 ಇಯರ್ಸ್ ಬ್ಯಾಕ್. ಒಂದಾನೊಂದು ಕಾಲದಲ್ಲಿ ದಸರಾದ ಸಮಯದಲ್ಲಿ ಮಹಾಲಕ್ಷ್ಮಿ ವ್ರತ ಬಂದಾಗ, ಬೇರೆ ಬೇರೆ ಮಹಾಲಕ್ಷ್ಮಿ ವ್ರತ, ಗಣೇಶ ವ್ರತ ಬಂದಾಗ ಮುತ್ತೈದೆಯರು ಮನೇಲಿ ಆಗತಾನೆ ಮದುವೆ ಆದ ಹೆಣ್ಣು ಮಕ್ಕಳು ಅವ್ರ ಮನೆಯ ಜೊತೆಲಿ ಕರ್ಕೊಂಡು ಬುಟ್ಟಿ ಇಟ್ಕೊಂಡು ಅದರಲ್ಲೆಲ್ಲ ತಾಂಬೂಲ ಇಟ್ಕೊಂಡು ಮನೆಗೆ ಹೋಗಿ ಕೊಟ್ಟು ಬರ್ತಿದ್ದಿರಲಿಲ್ವಾ? ಯಾಕೆ ನಿಲ್ಲಿಸಿದ್ರಿ? ನೀವೇ ಉತ್ತರ ಕೊಡಿ. ಈಗ ನನಗೆ ಪ್ರಶ್ನೆ ಕೇಳಿದ್ರೆ ನಾನು ಇಷ್ಟೊತ್ತು ಉತ್ತರ ಕೊಟ್ಟಿದ್ದೀನಿ. ಈಗ ನನಗೂ ಕೇಳ್ತಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಯಾಕೆ ಗಣಪತಿ ನೋಡೋಕೆ ಬಿಡ್ತಿಲ್ಲ ಹುಡುಗರನ್ನ? ಕಾನ್ವೆಂಟಲ್ಲಿ ಅವನ ಹೆಸರು ತೆಗೆದು ಬಿಡ್ತಾರೆ. ಹಂಗೆ ಹೋದರೆ ಕುಂಕುಮ ಹಾಕ್ಕೊಂಡು ಹೋದರೆ ಅವನ ಒಳಗೆ ಬರಬೇಡ ಅಂತ ಹೇಳಿದ್ದಾರೆ ಮೇಡಮ್. ಇದೇ ತಾನೇ ನಿಮ್ಮ ಉತ್ತರಗಳು? ಹೇಳಿ. ಅಯ್ಯಪ್ಪ ಸ್ವಾಮಿದು ಸರ ಹಾಕ್ಕೊಂಡ್ರೆ ಕಪಾಲಕ್ಕೆ ಹೊಡೆದು ಕ್ಲಾಸಿಂದ ಹೊರಗಡೆ ಹಾಕಿದ್ದಾರೆ. ಯಾರಾದರೂ ಹೋಗಿ ಕೇಳಿದ್ರು ಅವ್ರಿಗೆ, ನೀನು ಯಾರೋ ನೀನು ನಮ್ಮ ಹುಡುಗನ ಕಪಾಲಕ್ಕೆ ಹೊಡಿಯೋಕ್ಕೆ ಅಂತ? ಯಾರು ಕೇಳ? వాళ్ళు ఎట్లా చెప్తారో అట్లా చెప్ప, ನೀನು ಸದು ಪೋ ಅಂತ ಹೇಳಿ. ನೀವು ಉತ್ತರನೇ ಕೊಡ್ತಿಲ್ವಲ್ಲ. ನೀವು ಸ್ವಲ್ಪ ಕೊಡ್ತಾ ಇದ್ರಿ ಮಧ್ಯ, ಈಗ ನೀವು ಕೊಡ್ತೀವಿ. ಹೇಳಿ, ಯಾಕೆ ನಿಲ್ಲಿಸ್ಬಿಟ್ರಿ ಹುಡುಗರನ್ನ ಗಣೇಶನ ನೋಡೋಕೆ? ಗಣೇಶ ಇದೆಯಾ ಅಂತ ಕೇಳ್ಕೊಂಡು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನ ಕುರಿತು ನಮಸ್ಕಾರ ಮಾಡ್ಕೊಂಡು ಹೋಗು. ಎಲ್ಲಿ ಹೋಗ್ತಿದ್ರು ಹುಡುಗರು? ಎಲ್ಲೋದ್ರು? ಹುಡುಗರು ಇಲ್ಲ ಅನ್ಬೇಡಿ. ಮಕ್ಕಳು ಸಾಯಂಕಾಲದೊತ್ತು ಮನೆ ಮುಂದೆ ಬುಗುರಿ, ಗೋಲಿ, ಇದಕ್ಕೂ ಕುಂಟಾಬಿಲ್ಲೆ, ಆಮೇಲೆ ಎಂಥದ್ದು ಚಿನ್ನಿ ದಾಂಡು ಎಲ್ಲಿ ಹೋಯ್ತು ಹೇಳಿ ಉತ್ತರ. ಯಾರಾದರೂ ಚಿನ್ನಿ ದಾಂಡು ಹಾಡಿದ್ರೆ ಅವ್ನ ಫೋಟೋ ಹೊಡೆದ್ಬಿಟ್ಟು ಇವನು ಚಿನ್ನಿ ಕೊಲ್ಲು, ಇವನು ಹಳೇ ಕಾಲದವನು ಅಂತ ಶುರು ಮಾಡ್ತಾರೆ. ಅವನ ಜನ್ಮ ಜಾಲಾಡಿಸ್ಬಿಡ್ತಾರೆ. ಬಟ್ ಅವೆಲ್ಲ ನಮ್ಮ ದೇಶದ ಸಂಸ್ಕೃತಿ. ಲಗೋರಿ, ಕುಂಟಾಬಿಲ್ಲೆ, ಆಮೆ ರೈಟ್ ಅಂತ ಅದು ಹಿಂದಕ್ಕೆ ಹಾಕ್ಬಿಟ್ಟು ಚಿಪ್ಪನ ಅದು ಸರಿಯಾಗಿ ಹೋಗಿ ಬೀಳಿ ಅಂತ ಅದನ್ನು ಮುತ್ತಿರ್ತಾರೆ ಆ ಚಿಪ್ಪಿಗೆ. ಅಲ್ಲಿ ಹಾಕೋ ನೀನು ಇಲ್ವಾ? ಬರ್ತೋಗ್ಬಿಟ್ರೆ ಅದು ಆಮೆ ರೈಟ್ ಅಂತ ಇವರ ಅಲ್ಲೇ ಹೋಯ್ತಲ್ಲ. ಆ ಮಕ್ಕಳು ಒಬ್ರಿಗೊಬ್ರು ಆ ಹೃದಯದ ಬೆಸ್ಗೆನೆ ಹೊಟ್ಟೋಯ್ತಲ್ಲ. ಯಾವಾಗ ನೋಡು ಇಲ್ಲದ್ರೆ ಮೊಬೈಲಿಗೆ. ಯಾರು ಬಂದಿದ್ದಾರೆ ನೋಡಲ್ಲ ಜನ, ನೆಂಟರು ಬಂದಿದ್ದಾರೆ ನೋಡಲ್ಲ, ಜನನೂ ನೋಡಲ್ಲ. ನೆಂಟರು ಬರ್ತಾರೆ, ನೆಂಟರು ಹೋಗ್ತಾರೆ. ಈಗ ನೆಂಟರು ಬರೋದು ನಿಲ್ಲಿಸ್ಬಿಟ್ಟಿದ್ದಾರೆ ಪಾಪ. ಅವ್ರಿಗೆ ತುಂಬ ಮಂಗಳಾರತಿಗಳಾಗ್ತಿದೆ. ಅಂದರೆ ಒಳಗೆ ಕರ್ಕೊಂಡು ಬಲಗಾಲಿಟ್ಟು ಅಕ್ಕಿ ಇಟ್ಟು. ನೀವೇನು ಅಂದ್ಕೊಂಡ್ರಿ? ನೋಡ್ರಿ ಏನಪ್ಪ ಅರ್ಪ ಅಕ್ಕಿ ಇಟ್ಟು ಬಲಗಾಲಿಟ್ಟು ಬನ್ನಿ ಅಂಥೇಳಿ ಎಂತ ಮಂಗಳಾರತಿ ಮಾಡಿ ಒಳಗೆ ಕರೆಸ್ತಾ ಇದ್ರು. ಏನಮ್ಮ? ನಿಮ್ಮನೇಲಿ ಇನ್ನೂ ಮನೆ ತುಂಬಿಸ್ಕೊಳ್ಳೋದು ಇದೆಯಾ? ಶಾಶ್ವತವಾಗಿರಲಿ. ಸುಮ್ಮನೆ ಹೇಳಿದೆ ನಾನು ಅವಳು ದುಡ್ಡು ಕೊಟ್ಬಿಟ್ಟು ಅಷ್ಟು ತಂದಿದ್ದೀನಿ ಜಲ್ಸಂದು ಕ್ಲೀನ್ ಮಾಡೋದಕ್ಕೆ ತಂದ್ಬಿಟ್ಟು ಬಲಗಾಲಲ್ಲಿ ಓದ್ಬಿಟ್ಟು ಅಷ್ಟು ಅಕ್ಕಿ ಎಲ್ಲಿಗೆ ಚೆಲ್ಲಿದ್ದಾರೆ. ಯಾವ ಸಸೆ
తీసుకొని వచ్చిండను జాన్సన్ అంత క్లీన్ చేస్తుండు. వీళ్ళు వచ్చేసి అది అరుపావు దొడదు ಇಟ್ಬಿಟ್ಟು ಸೇರು ಅದು ಹಂಗ ಚೆಲ್ಲೋದು, ಅದು ಬೇರೆ ಬಯಸ್ಕೋಬೇಕು. ಅದಕ್ಕೆ ಅವ್ರು ಮಾತಾಡ್ತಿಲ್ಲ. ಅದ್ರ ಸಹವಾಸವೇ ಬೇಡ ಬಿಡಮ್ಮ, ಬೇಡಕ್ಕೆ ಬೇಡ ಬಿಡಮ್ಮ. ಗಣೇಶನೂ ಬೇಡ, ಮನೆ ತುಂಬಿಸ್ಕೊಳ್ಳೋದೂ ಬೇಡ, ಏನಾದರೂ ಬೇಡ. ಸ್ವಾಮೀಜಿ ಹೇಳ್ತಾರೆ, ಇಫ್ ಯು ವಾಂಟ್ ಟು ಹ್ಯಾವ್ ಎ ಬ್ರೈಟ್ ಫ್ಯೂಚರ್ ಗೋ ಬ್ಯಾಕ್ ಟು ಹಿಸ್ಟ್ರಿ ಅಂತ ಹೇಳ್ತಾರೆ. ಗಣೇಶನ ಕರ್ಕೊಂಬರುವಾಗ, ಗೌರಮ್ಮನ ಕರ್ಕೊಂಬರುವಾಗ ಮನೇಲಿ ಏನು ಆನಂದ ಇರ್ತಿತ್ತು. ಗಣೇಶ ಗೌರಿ ಬಂದ್ಲು ಅಂತ ಅನ್ಸ್ಬಿಡ್ತಿತ್ತು, ಮನೇಲಿ ಅಷ್ಟು ಸಂತೋಷವಾಗ್ಬಿಡುತ್ತೆ. ಆದರೂ ಬಂದು ಒಬ್ಬೊಬ್ರು ಗೌರಿನೂ ಏನು ಈ ಸರಿ ಗೌರಿಗೆ ಕುಂಕುಮ ಸ್ವಲ್ಪ ಚಿಕ್ಕದಾಗಿ ಇಟ್ಟಿದ್ದಾರಲ್ಲ, ಇನ್ನೂ ದೊಡ್ಡದಾಗಿ ಇಡೋಣ. ಯಾರು ಕೇಳಿದ್ದಾರೆ ಈಗ? ಯಾಕೆ ತಂದೆ ಅಂತ ನೋಡ್ತಾರೆ ನಿಮ್ಮನ್ನು. ಆಮೇಲೆ ಯಾವಾಗ ಬಿಡ್ತೀಯ ಅಂತ ಕೇಳಲ್ಲ ಅವರು ಅಂತಾರೆ. ಮೊದಲು 21 ದಿವಸ ಇಡ್ತಾಯಿದ್ರು, 7 ದಿವಸ ಇಡ್ತಾರೆ, 15 ದಿವಸ ಇಡ್ತಿದ್ರು. ತಂದ್ಯಾ ಎಷ್ಟು ಯಾವತ್ತು ಬಿಡೋದು ಅಂತ, ಆವಾಗಲೇ ಬಿಡೋಣ ಅನ್ಸುತ್ತೆ ಅವ್ರು ಕೇಳಿದರೆ. ನಿಮ್ಮ ಸಂಸ್ಕೃತಿ ನಿಮಗೆ ಹೇಳ್ತಾ ಇದ್ದೀನಿ, ನಿಮಗೆ ನಗು ಬರ್ತಾ ಇದೆ. ಹೇಳಿ, ಏನೋ ಒಂದಷ್ಟು ಒಳ್ಳೆ ಮನೆ, ಒಂದು ಸಂಪ್ರದಾಯಸ್ತ್ರ ಮನೆಯನ್ನು ಅಲ್ಲಿ ನೋಡ್ಕೋಬೋದು. ಗಣಪತಿ, ಗೌರಿ, ಲಕ್ಷ್ಮಿ, ಎಂಥ ಪೂಜೆ ಮಾಡೋರು ಲಕ್ಷ್ಮಿ ಬಂದರೆ ಎಷ್ಟು. ಆಮೇಲೆ ಕೃಷ್ಣ ಜನ್ಮಾಷ್ಟಮಿ, ಕಾಲು ಬೇರೆ ಬರೆಯೋರು. ಅವನೇನು ಅದೆರಳೇ ನಡ್ಕೊಂಬರ್ಬೇಕು. ಅವನು ಕಾಲು ಹಿಂಗಿಟ್ಕೊಂಡು ಹೇಯ್ ಹೋಗ ಆ ಕಡೆ, ಕೃಷ್ಣ ಕಾಲು ಬರೆದಿದ್ದೀನಿ. ನಾನು ಯಾವ ಅಜ್ಜಿ ಕರೆದ ಹಂಗೆ ಬರ್ತಾನಂತ ಅವನು. ಅವ್ನು ಕಾಲು ಇಟ್ಕೊಂಡು ಈ ಅಜ್ಜಿ ಬರೆದಿದೆಯಲ್ಲ ಅದರೊಳಗಡೆ ಕಾಲು ಇಟ್ಕೊಂಡು ಬರ್ತಾನೆ. ನಮ್ಗೆ ಹೀಗೆ ನಗು ಬರುತ್ತೆ. ಅವರ ಮಾನಸಿಕ ಸ್ಥಿತಿ ನೋಡಿ. ಕೃಷ್ಣ ಜನ್ಮಾಷ್ಟಮಿ ದಿವಸ ಕೃಷ್ಣ ಒಳಗಡೆ ಬರ್ತಾನೆ ಅನ್ನೋ ಪ್ರೀತಿ ಇತ್ತು ಅವ್ರಿಗೆ, ಆ ಹೃದಯ ಇತ್ತು ಅವ್ರಿಗೆ. ಕೃಷ್ಣ ಬರ್ತಾನೆ, ಬಂದೇ ಬರ್ತಿದ್ದ ಅವನು, ಅದು ಬೇರೆ ವಿಚಾರ. ಅದು ಏನು ಕೃಷ್ಣ ಜನ್ಮಾಷ್ಟಮಿ ಅಂದರೆ ಎಲ್ಲರೂ ಮನೆಯವರು ಬಿಸಿನೇ. ಚಕ್ಲಿ, ಮುಚ್ಚರೆ, ರವೆ ಉಂಡೆ ಅದೆಲ್ಲ ನಾವು ಹುಡುಗರು ಮಾಡ್ತಾ ಇದ್ರೆ ಪಕ್ಕದಲ್ಲ ಕುತ್ಕೊಳ್ಳೋದು. ಏನು ಮಾಡ್ತಿದ್ದೀರಾ? ಕೂತ್ಕೊಳ್ಳೋ ಸುಮ್ಮನೆ. ಇವನು ದೂರ ಕರೆಸು. ಯಾಕೆಂದರೆ ಎಲ್ಲಾದರೂ ಕೈ ಚಳಕ. ಹೋಗು ದೂರ ಹೋಗು. ಇನ್ನೂ ಪೂಜೆನೇ ಆಗಿಲ್ಲ, ಆಗಲೇ ಬಂದ ಚಕ್ಲಿ ಕೊಡಬಳೆ ಅಂದ್ಕೊಂಡು. ನಮಗೆ ಕೃಷ್ಣನ ಮೇಲೆಲ್ಲ ಮನಸ್ಸು, ಅದನ್ನಿಟ್ಟಿದ್ದು ಡಬ್ಬದ ಮೇಲೆ ಮನಸ್ಸು. ಯಾವಾಗ ಇದೆ ನೈವೇದ್ಯ ಮಾಡ್ತಾರೆ. ಈಗ ಇದೆಯಾ ಅವೆಲ್ಲ ನಿಮ್ಮ ಮನೆಗಳಲ್ಲಿ? ಅದು ಚಕ್ಲಿ ಕೊಡಬಳೆ ಇದ್ದೇ ಇರುತ್ತೆ, ಅದು ಬೇರೆ ವಿಚಾರ. ಅದು ಯಾರು ಇಲ್ಲ ಅಂತ ಹೇಳೋಗೇ ಇಲ್ಲ. ಈಗಂತೂ ಫೋನ್ ಮಾಡಿದ್ರೆ ಸಾಕು, ಝೊಮ್ಯಾಟೊ, ಸ್ವಿಗ್ಗಿ, ಎಲ್ಲೆಲ್ಲಿ ಹೋಗಿ ಬರ್ತಾನೋ ಅವನು ಅದನ್ನ ಎತ್ಕೊಂಡು ಅದನ್ನು ತಗೊಂಡ್ಬಂತವ್ರು ಅದನ್ನು ಬಂದು ನೆಂಟ್ರಿಗೆ ಕೊಡ್ತೀವಿ ನಾವು ಅದನ್ನು. ಅಲ್ಲ, ನೀವಲ್ಲ, ನಾನು ಬೆಂಗಳೂರಲ್ಲಿ ಮಾತಾಡ್ತೀನಿ. ನೀವು ಅಪರಂಜಿಗಳು ಪಾಪ, ನೀವೇ ಮಾಡಿ ಬಡಿಸ್ತೀರ. ನಾನು ಹೇಳಿದೆ, ನಾನು ಸ್ವಿಗ್ಗಿ ಇದೆಯಾ ಇಲ್ಲಿ? ಇಲ್ಲ. ಝೊಮ್ಯಾಟೊ ಬಂದಿತ್ತಲ್ಲಮ್ಮ, ಸ್ವಲ್ಪ ದಿವಸ ಓಡಾಡ್ತಿತ್ತಲ್ಲ ತಾಯಿ. ಹೋಯ್ತಾ? ಯಾರು ತಾಯಿ? ಈಗ ಕಳಿಸ್ಬಿಟ್ಟೆ ಅಂತ ಹೇಳಿದ್ರೆ ಯಾರು ತಾಯಿ? ಬೆಂಗಳೂರಲ್ಲಂತೂ ಅದ್ರ ವಿಚಾರವೇ ಮಾತಾಡೋಂಗಿಲ್ಲ. ಬನ್ನಿ ಕೂತ್ಕೊಳ್ಳಿ. ಏನು ಬೇಕಂತವ್ರು. ಲಾಸ್ಟ್ ಟೈಮ್ ಅವ್ರಿಗೆ ಚಕ್ಲಿ ತರಿಸಿದ್ದೆ, ಈ ಸರಿ ಮುಚ್ಚರೆ ಹೋಗಿ ಫೋನ್ ಮಾಡು, ಟಂಗ್ ಅಂತ ತಗೊಂಡ್ಬಿಡ್ತಾರೆ. ಆಮೇಲೆ ಇನ್ನೊಂದಿದೆ ಅಮ್ಮ, ಝೆಪ್ಟೋ. ಹಾಂ 5 minutes ಸ್ಟಾಕು. ಎಷ್ಟು ತಿಂಗಳದು ನಂಗೆ ಗೊತ್ತಿಲ್ಲ ಅಮ್ಮ, ನಾನು ಸುಮ್ಮನೆ ಗೊತ್ತಿಲ್ಲದೆ ಕೇಳಿದೆ. ಬೇಡ, ಸ್ವಾಮೀಜಿ ಇಷ್ಟಪಟ್ಟ ನವಭಾರತ ನಿರ್ಮಾಣ ಮಾಡೋಣ, ನಿಮ್ಗಳ ಕೈಲಿದೆ. ಇವತ್ತು ವೇದ ಪಾಠ ಮಾಡಿದ್ರಲ್ಲ, ಆ ವೇದ ಪಾಠದ ಶಕ್ತಿ, ಆ ವೇದ ಘೋಷದ ಶಕ್ತಿ, ಮಂತ್ರಗಳು, ಇವರೆಲ್ಲ ಸೇರಿ ಸತ್ಸಂಗಗಳು, ನಾಮ ಸಂಕೀರ್ತನೆಗಳು ಮಾಡ್ತಿದ್ದೀರಲ್ಲ, ನೀವೇ ಈ ದೇಶವನ್ನು ಉದ್ಧಾರ ಮಾಡೋರು, ಈ ದೇಶದ ಸಂಸ್ಕೃತಿಯನ್ನು ಉಳಿಸೋರು ನೀವೇ. ನಿಮಗೆ ಸ್ವಾಮಿ ವಿವೇಕಾನಂದರ ಶಕ್ತಿ ಬರಲಿ ಅಂತ ಪ್ರಾರ್ಥಿಸ್ಕೊಂಡು ಮಂಗಳವನ್ನು ಹೇಳ್ತೀನಿ. ಪುಟ 130 ಭಾಗ 1.
ಕೀರ್ತನ ಸಂಗ್ರಹ. ಜಯ ವೀರೇಶ್ವರ ವಿವೇಕ ಜಯ 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 ಶ್ರೀ ವಿವೇಕಾನಂದ. ಜಯ 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 ಶ್ರೀ ಸ್ವಾಮೀಜಿ ಹಾಡು ಹಾಡಿದಾಗೆಲ್ಲ ಶಕ್ತಿ ಬರುತ್ತೆ, ಸ್ಪಿರಿಟ್ ಬರುತ್ತೆ. ಯು ಗೆಟ್ ಎನರ್ಜಿ, ಯು ಫೀಲ್ ದಟ್ ಎಸ್ ಐ ಶುಡ್ ಡೂ ಸಮಥಿಂಗ್. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಯು ಹ್ಯಾವ್ ಕಮ್ ಟು ದಿಸ್ ವರ್ಲ್ಡ್, ಯು ಹ್ಯಾವ್ ಕಮ್ ಟು ದಿಸ್ ವರ್ಲ್ಡ್, ಲೀವ್ ಎ ಮಾರ್ಕ್ ಬಿಹೈಂಡ್ ಯು. ಒಂದು ಗುರ್ತು ಬಿಡು ನೀನು. ಸರ್ ಎಂ ವಿಶ್ವೇಶ್ವರರು ಎಂಥ ಗುರ್ತು ಬಿಟ್ಟರು, ಅಬ್ದುಲ್ ಕಲಾಂ ಎಂಥ ಗುರ್ತು ಬಿಟ್ಟರು. ಹಾಗೆ ಯಾರೋ ಅವನು ಎಂಥದ್ದು ಶಹನಾಯಿ, ಬಿಸ್ಮಿಲ್ಲಾ ಖಾನ್, ರವಿಶಂಕರ್ ಎಲ್ಲ ಗುರ್ತು ಬಿಟ್ರು. ನಾವು ಸುಮ್ಮನೆ ಅವ್ರ ಹೆಸರು ಹೇಳ್ಕೊಂಡಿದ್ದೆ. ನೀನೇನು ಗುರ್ತು ಬಿಟ್ಟಿದ್ಯಾ? ಎದುರುಗಡೆ ಮನೆ ತಿಮ್ಮಕ್ಕಂತಾನೆ ಬಳ ಅಂತ ಒಂದು ಗುರ್ತು ಬಿಟ್ಟಿದ್ದೆ. ಅವ್ರು ಸಾಯೋವರೆಗೂ ಒಳಗೆ ಏಟಿದ್ದೆ, ಯಾಕಂದ್ರೆ ಕೋಪದಲ್ಲಿ ಹೊಡೆದಿದ್ದು ಗುರುತದ್ದು ಅದಲ್ಲ ಅವ್ರು ಹೇಳಿದ್ದು. ಅವ್ರು ಹೇಳಿದ ಗುರುತು ಬೇರೆ. ಲೀವ್ ಎ ಮಾರ್ಕ್ ಬಿಹೈಂಡ್ ಯು ಅಂತ. ಅರ್ಥ ಆಯ್ತಾ? ಇದಿಷ್ಟು ಹೇಳಿ ಸ್ವಾಮಿ ವಿವೇಕಾನಂದರು
ಅಮೆರಿಕದಲ್ಲಿ ಆ ಜನಗಳಿಗೆ ಎಂತಹ ಶಕ್ತಿಯನ್ನು ಕೊಟ್ಟರು ಅಂದರೆ, ಕೊಲಂಬಸ್ ಅಮೆರಿಕವನ್ನು ಹುಡುಕದ, ಎಷ್ಟು ಕಷ್ಟಪಟ್ಟ ಹುಡುಕದ. ಕೊಲಂಬಸ್ ಡಿಸ್ಕವರ್ಡ್ ಅಮೆರಿಕನ್ ಸಾಯಿಲ್, SOIL. ಕೊಲಂಬಸ್ ಡಿಸ್ಕವರ್ಡ್ ಅಮೆರಿಕನ್ ಸಾಯಿಲ್. ಸ್ವಾಮಿ ವಿವೇಕಾನಂದ ಡಿಸ್ಕವರ್ಡ್ ಅಮೆರಿಕನ್ ಸೋಲ್, SOUL. ಅಮೆರಿಕದ ಹೃದಯವಂತಿಕೆಯನ್ನು ಸ್ವಾಮಿ ವಿವೇಕಾನಂದ ತಿಳಿಸ್ಕೊಟ್ರು. ಅದಕ್ಕೆ ಒಂದು ಪುಸ್ತಕ ಇದೆ, 100 people who influenced ಅಮೆರಿಕಾ ಅಂತ. 100 people. ಆ 100 ಪೀಪಲ್ಲಿ ಒನ್ ನೇಮ್ ಈಸ್ ಸ್ವಾಮಿ ವಿವೇಕಾನಂದ. ನಮ್ಮ ದೇಶದಲ್ಲೇ ಇಲ್ಲ ಆ ಹೆಸರು, ಬಟ್ ಅಲ್ಲಿದೆ ಅಮೆರಿಕದಲ್ಲಿ. ಬರಾಕ್ ಒಬಾಮಾ ತುಂಬ ಇಷ್ಟಪಡ್ತಿದ್ದ ಸ್ವಾಮಿ ವಿವೇಕಾನಂದರನ್ನ. ಅವನ ಭಾಷೆ ಹೇಳ್ಬೇಕಾದ್ರೆ, ಐ ರಿಮೆಂಬರ್ ದ ಜೆಂಟಲ್ಮ್ಯಾನ್ ಹೂ ಹ್ಯಾಸ್ ಗಿವನ್ ಲಾಟ್ ಟು ಅವರ್ ಕಂಟ್ರಿ ಅಂತ ಹೇಳ್ತಿದ್ದ. ಅವನ ಲೆಕ್ಚರ್ ಹಾಗೆ ಇರ್ತಿತ್ತು, ಬರಾಕ್ ಒಬಾಮಾ. ಅಂತಹ ಸ್ವಾಮಿ ವಿವೇಕಾನಂದರು ನಮ್ಮ ದೇಶದವರು, ನಮ್ಮ ಪುಣ್ಯ ಭೂಮಿಯವರು. ಅವರು ರಾಮನಾಡಲ್ಲಿ ಪ್ರಪ್ರಥಮವಾಗಿ ದೇಶಕ್ಕೆ ಕಾಲಿಟ್ಟಾಗ ಮಣ್ಣಿನಲ್ಲಿ ಉರುಳ್ತಾ ಇದ್ರು. ಯಾಕೆ ಉರುಳ್ತಿದ್ದೀರ? ಮಣ್ಣನ್ನು ಹಿಂಗಿಂದ ಅಲ್ಲಿ ಉರುಳ್ತಾ ಇದ್ದೀರಂದರೆ, ನನ್ನನ್ನು ವಾಪಸ್ ಕರೆಸ್ಕೊಂಡಿದ್ದಾಳೆ ಭಾರತ ಮಾತೆ. ಇಲ್ಲಿಯ ಮಣ್ಣು ಚಿನ್ನ, ಇಲ್ಲಿಯ ಮಣ್ಣು ನನ್ನ ಸರ್ವಸ್ವ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದ. ಎಂತಹ ಪ್ರೀತಿ ಇತ್ತು ಮಾತೃಭೂಮಿ ಮೇಲೆ, ಹುಟ್ಟಿದ ಮಾತೃಭೂಮಿ ಮೇಲೆ ಎಂಥ ಶಕ್ತಿ ಇತ್ತು ಅವ್ರಿಗೆ, ಎಂಥ ಪ್ರೀತಿ ಇತ್ತು ಅವ್ರಿಗೆ. ನಮಗಿದೆಯಾ? ಐ ಹರ್ಡ್ ಯು ಆರ್ ಫ್ರಮ್ ಇಂಡಿಯಾ. ಯಸ್, ಐ ಆಮ್ ಫ್ರಮ್ ಇಂಡಿಯಾ. ಮುಖ ತಿರುಗಿಸ್ಕೊಂಡು ಹೇಳ್ತಾರೆ. ನಾನು ಕೆಲವು ಸಲ ಅಮೆರಿಕಕ್ಕೆ ಅಲ್ಲೆಲ್ಲ ಹೋಗ್ತೀನಲ್ಲ, ಒಂದ್ಸಲಿ ಇಂಗ್ಲೆಂಡಲ್ಲಿ ಹೇಳಿದ್ರು, ಸ್ವಾಮೀಜಿ ಅಲ್ಲಿ ಮಾತಾಡ್ತಿದ್ದಾರಲ್ಲ ಎರಡನೇವರು ಈ ಕಡೆಯಿಂದ, ಅವರು ತುಮಕೂರು ಜಿಲ್ಲೆಯವರು ಸ್ವಾಮೀಜಿ, ಡಾಕ್ಟ್ರು ಅವರು. ನನಗೆ ಅಷ್ಟು ಸಂತೋಷವಾಗೋಯ್ತು. ಅಯ್ಯೋ, ತುಮಕೂರಿನವ್ರನ್ನೇ ನೋಡ್ತಾ ಇದ್ದೀನಿ ಅಂದ್ಬಿಟ್ಟು ಈ ಗಲಾಟೆ ಎಲ್ಲ ದಾಟಿ ಅಲ್ಲಿ ಹೋಗ್ಬಿಟ್ಟು, ಎಕ್ಸ್ಕ್ಯೂಸ್ ಮೀ, ಯು ಆರ್ ಡಾಕ್ಟರ್ ಸೋ ಆ್ಯಂಡ್ ಸೋ. ಎಸ್, ಐ ಆಮ್ ಸ್ವಾಮಿ. ಡೂ ಯು ನೋ ಕನ್ನಡ? ಕನ್ನಡ? ಐ ಡೋಂಟ್ ನೋ ದಟ್ ಲ್ಯಾಂಗ್ವೇಜ್. ಅವನು ಹೇಳಿದ್ದು. ದೆನ್ ಐ ಸೆಡ್, ಡೂ ಯು ನೋ ತುಮಕೂರು? ಐ ಹರ್ಡ್ ದಟ್ ಯು ಆರ್ ಫ್ರಮ್ ತುಮಕೂರು. ಸಮ್ವೇರ್ ಐ ಹರ್ಡ್ ದಟ್ ನೇಮ್ ಅಂತ ಅಂದ್ಬಿಟ್ನಲ್ಲ ಅವನು. ಹುಟ್ಟಿದ ಭೂಮಿ, ಹುಟ್ಟಿದ ತಾಯಿ, ಹುಟ್ಟಿಸಿದ ತಾಯಿನ ಮರ್ತು ಹೋಗುವಂಥ ಜನಗಳು ಬಂದ್ಬಿಟ್ಟಿದ್ದಾರಲ್ಲ. ನಾ ಹೇಳಿದೆ, ವಾಟ್ ಈಸ್ ದಿಸ್? ನೋ, ಐ ಡೋಂಟ್ ಲೈಕ್ ಮೈ ಕಂಟ್ರಿ, ಐ ವುಡ್ ಲೈಕ್ ಟು ಬಿ ಹಿಯರ್ ಆ್ಯಂಡ್ ಐ ವುಡ್ ಲೈಕ್ ಟು ಡೈ ಹಿಯರ್ ಅಂತ ಅಂದ್ಬಿಟ್ಟು. ಹೇಳಿದೆ, ಇಂಥವನ್ನ ತಗೊಂಡೋಗಿ ಸುಟ್ಟು ಭಸ್ಮ ಮಾಡಿಬಿಡ್ಬೇಕು ಸರ್ಕಲಲ್ಲಿ ಇಟ್ಕೊಂಡು. ಅವನು ಹೇಳಬೇಕಾಯಿತು, ತುಮಕೂರಿನ ಆ ಮಣ್ಣಲ್ಲಿ ನಾನು ಬೆಳೆದಿದ್ದು, ಸಿದ್ಧಗಂಗಾ ಸ್ವಾಮಿಗಳ ಆಶೀರ್ವಾದದಿಂದ ನಾನು ಈ ಜೀವನ ನಡೆಸ್ತಾ ಇದ್ದೀನಿ. ಗುಬ್ಬಿ ವೀರಣ್ಣ, ತುಮಕೂರು ಅಂದರೆ ಗುಬ್ಬಿ ವೀರಣ್ಣ, ರಾಜ ರಾಮಣ್ಣ. ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ ತುಮಕೂರು ಬಗ್ಗೆ. ಆ ಇಡಿಯಟ್ಗೆ ಅವನ ಊರು ವಿಚಾರವೇ ಗೊತ್ತಿಲ್ಲ ಅಂದಾಗ ಎಷ್ಟು ನೋವಾಗಲ್ಲ ರೀ ನಿಮಗೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ವಿ ಆರ್ ದ ಪೀಪಲ್ ಹೂ ಟಾಟ್ ದ ವರ್ಲ್ಡ್ ಟಾಲರೇಷನ್ ಆ್ಯಂಡ್ ಅಕ್ಸೆಪ್ಟೆನ್ಸ್. ದಿಸ್ ಇಸ್ ದ ಸ್ವಾಮೀಜಿಸ್ ವರ್ಡ್ಸ್. ವಿ ಆರ್ ದ ಪೀಪಲ್ ಹೂ ಟಾಟ್ ದ ವರ್ಲ್ಡ್, ವಿ ಆರ್ ದ ವರ್ಲ್ಡ್ ಮಾಸ್ಟರ್ಸ್ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದ. ಹಾಗಾಗೋಣ ತಾಯಂದಿರ, ನಿಮ್ಮೆಲ್ರಿಗೂ, ನಿಮ್ಮ ಭಕ್ತರಿಗೆ ನಂದೊಂದು ವಿನಂತಿ ಏನಂದರೆ, ಏನೇ ಬರಲಿ ಏನೇ ಆಗಲಿ, ದೇಶಭಕ್ತಿ, ದೈವ ಭಕ್ತಿ ಮತ್ತು ಗುರು ಹಿರಿಗೆ ಮಾತು, ತಂದೆ ತಾಯಂದಿರಿಗೆ ಭಕ್ತಿ, ಈ ಮೂರು ಭಕ್ತಿ ನಾವು ಒಂದಾಗಿ ಮಾಡಿಕೊಂಡ್ರೆ ನಮ್ಮ ಜೀವನ ಸಾಕ್ಷಾತ್ಕಾರದ ಕಡೆ ಹೋಗುತ್ತೆ ಅಂತ ಹೇಳಿ ಇಲ್ಲಿಗೆ ಮಂಗಳವನ್ನು ಹೇಳ್ತೀನಿ. ಹೆಚ್ಚು ಹಾಡು ಹಾಡಲಿಕ್ಕೆ ಆಗ್ತಿಲ್ಲ, ಸ್ವಲ್ಪ ಗಂಟಲಿನ ತೊಂದರೆ ಇದೆ. ಇನ್ನೊಂದು 2 ದಿವಸದಲ್ಲಿ ಸರಿಯಾಗುತ್ತೆ. ಮತ್ತು ಹಳೆ ಜಪಾನಂದನ್ನು ನೀವು ನೋಡ್ತೀರಾ. ಈಗ ಈ ಹಾಡು ಹಾಡಿ ಆರತಿ ಮಾಡ್ತಾರೆ. 142 ಸೆಕೆಂಡ್. ಯಾವುದು ತಾಯಿ?
प्रभु राम कृष्ण पद चरण सर्व